ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರು ಪವಮಾನ ಸಲಹ್ಯಮ್ಮಾಂ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ, ಜಯತು ಪದ್ಮಾ ಪಾದ್ಮವಂದ್ಯಳೆ, ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣುವಾಮಾಂಗೆ ಜಯಪ್ರದಾಯಕೆ ಜಗದಿವಂದ್ಯಳೆ, ಜಯತು ಜಯ ಚೆನ್ನಾಗಿ ಸಂಪದ, ಜಯಬೆ ಪಾಲಿಸು ಎನಗೆ ಸರ್ವದ ನವಿಬೆನನ ವರದಾಂ. ಶ್ರೀಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂಕುರು. ಕೌಸಲ್ಯಾ ಸುಪ್ರಜಾ ರಾಮ, ಪೂರ್ವಾ ಸಂಧ್ಯಾ ಪ್ರವರ್ಧತೆ. ಉತ್ತಿಷ್ಠ ನರಜಾರ್ದೂಲ, ಕರ್ತವ್ಯಂ ದೈವವಾನ್ಧಿಕಂ. ದೇವಕೀ ಸುಪ್ರಜಾ ಕೃಷ್ಣ, ಪೂರ್ವಾ ಸಂಧ್ಯಾ ಪ್ರವರ್ಧತೆ. ಉತ್ತಿಷ್ಠ ನರಜಾರ್ದೂಲ, ಕರ್ತವ್ಯಂ ದೈವವಾನ್ಧಿಕಂ. ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳು ದಾಸರೆಲ್ಲರೂ ಬಂದು ಧೂಳಿದರು ಜನಗೊಂಡು. ದಾಸ ಲೇಸಾಗಿ ತಾಳದಂಡಿಗೆಯ ಬಿಡಿದು, ಲೇಸಾಗಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ. ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲಿ. ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ, ವಾಸುದೇವನೆ ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ. ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಏಳು ಶ್ರೀ ಕಾಸಿದ್ದ ಕಾಲುಗಳ ಕಾವಡಿಯ ತುಂಬಿಟ್ಟು, ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನ ಮೆದ್ದು,
ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತೇಳಯ್ಯ ಗರಿಗೆ ದೇಶ ಕೆಂಪಾಯಿತೇಳಯ್ಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿದು ಪುರಂದರ ವಿಠಲನ ಇದು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿದು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯಗಳು ಆಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹೇ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಾಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಕೋನೆ ದಾಸನ್ನ ಮಾಡಿಕು ಎನ್ನ ದಾಸನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ಸಾಸಿರ ನಾಮದ ದಾಸನ್ನ ಮಾಡಿ ಗೋಯಂದ ದಾಸನ ಮಾಡಿ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದುರ್ಬುದ್ಧಿಗಳನ್ನೆಲ್ಲ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ
ಚರಣ ಸೇವೆಯನಗೆ ಕೊಡಿಸೋ ಚರಣ ಸೇವೆಯನಗೆ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ಕರ ಪುಷ್ಪ ದಾಸರ ಮಾಡಿ ಕುಯ್ಯನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸರ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ದೃಢ ಭಕ್ತಿ ನಾಗಡಿಗೆರ ಗುವೆನಯ್ಯ ಅನುದೀನ ಪಾಡಿ ಅಡಿ ಕಡೆಗಣ್ಣಲ್ಲೇ ಗೆನ್ನ ನೋಡಿ ಕಡೆಗಣ್ಣಲ್ಲೇ ಗೆನ್ನ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ ಕೊಡು ನಿನ್ನ ದಾಸನ್ನ ಮಾಡಿ ಕೋಯಂದ ಮೊರೆ ಹೊಕ್ಕವರ ಕಾಯುವ ಬಿರುದು ಮೊರೆ ಹೊಕ್ಕವರ ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದೆ ದುರಿದಗಳೆಲ್ಲ ತರಿದು ದುರಿದಗ ಸಿರಿ ಪುರಂದರ ವಿಠಲಯಮ್ಮನ್ನು ಪೊರೆದು ಪುರಂದರ ವಿಠಲ ದಾಸರ ಮಾಡಿ ಕೊಯ್ಯದ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸರ ಮಾಡಿಕೋ ಎಂದ ದಾಸರ ಮಾಡಿಕೋ ಎಂದ ದಾಸನ್ನ ಮಾಡಿಕೋ ಎನ್ನ. ಹರೇ ಶ್ರೀನಿವಾಸ. ಸರಿಯಾಗಿ ಕೂಡ್ರಿ ದಯಮಾಡಿ. ಶ್ರೀ ವೆಂಕಟೇಶಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ರಾಮಾಯ ನಮಃ, ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ, 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 ಶ್ರೀ ವೆಂಕಟೇಶಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ.
ಶ್ರೀಕೃಷ್ಣಾಯ ನಮಃ 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 ಶ್ರೀರಾಮಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಮಾಯ ನಮಃ 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 ಶ್ರೀ ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಗುರು ಜಗನ್ನಾಥದಾಸರು ಇಷ್ಟಕ್ಕೆ ಮುಂಚೆ ನಾವೊಂದು ಪದ್ಯ ಹೇಳಿಕೊಂಡ್ವಿ. ಗುರುರಾಜರ ಉದಯರಾಗ ಏಳು ಎಳೆಯ ಗುರುವೆ ಬೆಳಗಾಯಿತು ಎನ್ನುವುದರಲ್ಲಿ ಪ್ರೇಮ ವಾರಿಧಿ ಏಳು ತಾಮರ ಸಾಂಬಕನೇ ಏಳು ಅಂತಾರೆ. ಅದು ನಾನು ಯಾಕೆ ಹೇಳ್ತಿರ್ತೀನಿ ಅಂದರೆ, ನನ್ನ ಅನುಭವಕ್ಕೆ ಏನು ಬರ್ತಾ, ನಾನು ಏನಾದರೂ ಆನಂದ ಆದರೆ ನಿಮ್ಗೆ ಹಂಚ್ಕೋಬೇಕು ಅಂಬೋದು. ನಾವೆಷ್ಟು ಜನ ಇದ್ದೀವಿ ಅಂತಲ್ಲ, ಎಷ್ಟು ಜನ ಅನುಭವಿಸಿವಿ ಅದನ್ನು, ಆನಂದ ಎಷ್ಟು ಜನ ಅನುಭವಿಸಿವಿ ಎಂಬುದೇ ಇಂಪಾರ್ಟೆಂಟ್. ನಮಗೆ 1000 ಜನ ಇರೋದು ಬೇಡ, ಯಾರೂ ಬೇಡ. ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು, ಒಂಥರ ಆನಂದ ಅನುಭವಿಸ್ತಕ್ಕಂಥ ಒಂದು ಸನ್ನಿವೇಶ ಬರಬೇಕು. ಗುರು ಜಗನ್ನಾಥ ಹೇಳ್ತಾರೆ, ರಾಯರನ್ನ ಪ್ರೇಮವಾರಿಧಿ, ಆ ಪ್ರೇಮದ ಕಡಲಂತೆ ರಾಯರು, ಸಮುದ್ರ. ಇವರಿಗೆ ಗುರುಸಾರ್ವಭೌಮರಿಗೆ ಪ್ರೇಮದ ಕಡಲಾದರೆ ಅವರಪ್ಪನ ಪ್ರೇಮದ ಕಡಲು ಯಾವ ಕಡಲಿಗೆ ಹೋಲಿಸ್ಬೇಕು ಅವನ್ನ? ಆ ಗುರುರಾಜರನ್ನು ಈ ಸ್ಥಿತಿಗೆ ತಂದು ಗುರುರಾಜರನ್ನು ಈ ರೀತಿ ಜಗತ್ತಿನಲ್ಲಿ ಮೆರೆಸ್ತಕ್ಕಂಥ ಆ ಕರುಣಾಮೂರ್ತಿ ಶ್ರೀನಿವಾಸನನ್ನು ಯಾವ ರೀತಿ ಚಿಂತನೆ ಮಾಡ್ಲಿಕ್ಕಾಗ್ತದೆ? ಅವನ ಕಾರುಣ್ಯವನ್ನು ನಾವು ಊಹೆ ಮಾಡ್ಲಿಕ್ಕಾಗ್ತದನ? ಗುರು ಸಾರ್ವಭೌಮರೇ ಅದ್ಭುತವಾದ. ಕೆಲವರಿಗೆ ಪ್ರೇಮ ಇರ್ತದೆ, ಪ್ರೇಮದ ಸ್ವರೂಪ ಸ್ವತಃ ಅವರಿಗೆ ಆತ್ಮೀಯತೆ ಇರ್ತದೆ. ಆದರೆ ಅವರು ಎಲ್ಲರನ್ನೂ ಪ್ರೇಮ ಮಾಡೋದು ಗೊತ್ತಿರೋದಿಲ್ಲ.
ಅವ್ರಿಗೆ ಕೆಲವ್ರನ್ನ ಮಾತ್ರ ಪ್ರೇಮ, ಉಳಿದವ್ರನ್ನ ಯಾರು ದ್ವೇಷ ಮಾಡ್ತಾ ಇರಲ್ಲ, ಸುಮಾರು ರಾಮಕೃಷ್ಣ ಮಾಡ್ತಾ ಇರ್ತಾರೆ. ಕೆಲವರಿಗೆ ಬೇಕಾದವರಿಗೆ ಮಾತ್ರ ತಮ್ಮ ಪ್ರೇಮ ಹಂಚ್ತಾ ಇರ್ತಾರೆ, ಅಭಿಮಾನ ಮಾಡ್ತಾ ಇರ್ತಾರೆ. ಗುರುಜಗನ್ನಾಥ ದಾಸ್ ಹೇಳ್ತಾರೆ, ಪ್ರೇಮ ವಾರಿಧಿ ಅಂತರಾರು ಹೇಳಿ ಮುಂದೆ ಇಮಿಡಿಯೇಟ್ ಆಗಿ ಹೇಳ್ತಾರೆ ತಾಮರ ಸಾಂಬಕನೇ ಹೇಳುವಂತಾರೆ. ಅವ್ರು ಯಾವಾಗಲೂ ತಾಮರ ಸಾಂಬಕ ಅಂದರೆ ವಿಶಾಲವಾದ ಕಮಲದಂತೆ ಅರಳಿದ ಕಣ್ಣುಳ್ಳವರು ಅಂತ ಅರ್ಥ. ಒಬ್ಬ ರಾಯರ ಕಣ್ಣು ಯಾವಾಗಲೂ ಕರುಣೆಯಿಂದ ತುಂಬಿಕೊಂಡು ಅರಳೇ ಇರ್ತದಂಥದ್ದು, ಅದು ಮುಚ್ಕೊಂಡಿರೋದಲ್ಲ. ರಾಯರ ಕಣ್ಣು ಮುಚ್ಕೊಂಡಿರೋದಲ್ಲ. ಅದ್ರ ಕಣ್ಣು ತೆಗೆದಾಗ ಬರೀ ನಾನು ಒಬ್ಬರನ್ನೇ ನೋಡ್ತಾ ಇರ್ತೀನಿ. ಆ ಕಣ್ಣಿಗೆ ಎಷ್ಟು ಜನ ಬೀಳ್ತಾ ಇರ್ತಾರೋ, ಗುರುಸಾರ್ವಭೌಮರ ಕಣ್ಣಿಗೆ ಎಷ್ಟು ಜನ ಬೀಳ್ತಾರೋ, ಎಲ್ಲರ ಮೇಲೆ ತಮ್ಮ ಕಾರುಣ್ಯವನ್ನು ಹರಿಸ್ತಾ ಇದ್ದಾರೆ. ಇದು ಭಾವೋದ್ರೇಕದಲ್ಲಿ ಗುರುಜಗನ್ನಾಥ ದಾಸರು ಹಾಡಿದ ಗೇಯನ ಅಲ್ಲ. ಈಗ ನಮ್ಮ ಎದೆ ಮುಟ್ಟಿಕೊಂಡು ನಾವು ಹೇಳಬೇಕು, ಹೌದಲ್ಲ? ನಮ್ಮ ಎದೆ ಮುಟ್ಟಿಕೊಂಡ ನಮಗೆ ಗೊತ್ತಾಗ್ತದೆ ನಾವು ಎಷ್ಟು ವ್ಯಕ್ತಿತ್ವ ಇರೋರು, ನಾವು ಮೊದಲು ಹೇಗಿದ್ವಿ, ಇವತ್ತು ನಾವು ಹೇಗಿದ್ದೀವಿ, ಯಾರ ಕಾರಣ ಇದಕ್ಕೆ? ಗುರುರಾಜರೊಬ್ಬರೇ. ಇನ್ನೊಬ್ಬರದ ಬಗ್ಗೆ ಹೇಳೋದು, ನನ್ನ ಬಗ್ಗೆ ಹೇಳ್ಕೋಬೇಕಾರೆ ಏನು ಕರುಣೆ ಗುರುರಾಜರದು, ಏನು ಆನಂದ ಕೊಡ್ತಾ ಇದ್ದಾರೆ. ಎಂದೋ ಸಾಯಬೇಕಾದ ವ್ಯಕ್ತಿ ಮತ್ತೆ ಉಳಿಸಿದರು. ಉಳಿಸೋದಲ್ಲದೆ ಕ್ಷಣ ಕ್ಷಣಕ್ಕೆ ಆನಂದ ಕೊಡ್ತಾ ಇದ್ದಾರೆ. ಸತ್ಯವಾಗಿ ಹೇಳ್ತೇನೆ ನಾನು. ನಿನ್ನೆ ಸಣ್ಣ ಕಾರ್ಯಕ್ರಮ, ಇಷ್ಟೇ ಜನ ಇದ್ವಿ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ವಿ. ಅಷ್ಟು ಜನದಲ್ಲಿ ಎಲ್ಲ ಸುಪ್ರಭಾತದಿಂದ ಹಿಡ್ಕೊಂಡು ಸುಮಾರು 3 ಗಂಟೆ ತನಕ ಕಾರ್ಯಕ್ರಮ. 3:15 ಊಟಕ್ಕೆ ಕೂತೀವಿ, 3:45 ಊಟ ಆಯಿತು, 4:00 ಕಾರ್ನಾಗ ಕೂತ್ಕೊಂಡಿದ್ದು ಸರಿಯಾಗಿದೆ. ಅಷ್ಟರವರೆಗೆ ಕೂಡ ಏನು ಮಾಡಿದ್ದ ಗುರುರಾಜರು, ಏನು ಮಾಡಿಸಿದ್ರು ಅಂದರೆ ತಮ್ಮ ಗುಣಗಾನ, ತಮ್ಮ ಸ್ವಾಮಿಯ ಗುಣಗಾನ, ಅದರ ಬಗ್ಗೆ ಚಿಂತನ ಮಂಥನ ಮಾಡಿಸಿದರು. ಇದೆಲ್ಲ ನಮ್ಮ ಯೋಗ್ತಿನ, ನಾವು ಅದಕ್ಕೆ ಅರ್ಹರ? ಕೇವಲ ಗುರುರಾಜರನ್ನು ನಂಬಿರೋದು. ಆ ನಂಬಿರೋದು ಅಂದರೆ ಏನು, ದಾಸರಂತೆ ನಂಬಿಲ್ಲ ನಾವು. ನಮ್ಮ ನಂಬಿಕೆಯ ಹಿನ್ನೆಲೆಯಲ್ಲಿ ಅನೇಕ ಕಾರಣಗಳವ, ಹೌದಲ್ಲ? ನಮ್ಮ ಮನಸ್ಸು ಮುಟ್ಕೋಬೇಕು. ಮಿತ್ರ ಪರಿಮಳಾಚಾರ್ಯ ಇದ್ದಾರೆ, ಎಷ್ಟು ಗುರುರಾಜರ ಮೇಲೆ ಭಕ್ತಿ ಅದು ನಮಗೆ. ನಾವು ಆಲೋಚನೆ, ಹೌದಲ್ಲಪ್ಪ? ಆತ ಬೈದಾರ, ನಾನು ಬೈದೀನಿ, ಆತ ಮುಂದೆ ನಾನು ಬೈದೀನಿ. ಅದೇ ಬಿಡೋಣ, ಈಗ ರಾಯರು ಏನು ಸರಿ ಬ್ಯಾಸರ, ರಾಯರೇ ಬೈದ ವ್ಯಕ್ತಿಗಳು ನಾವು. ಆದರೂ ನಮಗೇನು ಸ್ವಲ್ಪ ಕಷ್ಟ ಆಗ್ಬಿಟ್ರೆ ಆಯ್ತು. ಅವ್ರು 24 ಗಂಟೆ ನಮ್ಮನ್ನು ನುಡ್ಕೋತಿರಬೇಕು. 24 ಗಂಟೆ ನಾವು ಎಷ್ಟು ತಪ್ಪು ಮಾಡ್ತಿದ್ರು, ಎಷ್ಟು ದರಿದ್ರರಾಗಿದ್ರು ನಮ್ಮ ಮೇಲೆ ಎತ್ತಾ ಇರಬೇಕು. ಅವಾಗ ನಮಗೆ ಖುಷಿ. ರಾಯರು ಏನಾದ್ರು ಒಂದು ದಿವಸ ಕಷ್ಟ ಕೊಟ್ಟರು ಅಂದ್ಕೊಂಡು ನಮ್ಮ ಮನಸ್ಸು ಅಕಲ ವಿಕಲ ಆಗಿಬಿಡ್ತದೆ. ರಾಯರ ಬಗ್ಗೆ ಅಟ್ಯಾಕ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮದು. ಅಷ್ಟು ಕ್ಷಣಿಕವಾದ ಮನಸ್ಸು. ಆದರೂ ಆ ಕರುಣಾಮೂರ್ತಿ ಅಷ್ಟು ಅನುಗ್ರಹ ಮಾಡ್ತದೆ. ಯಾಕೆ ಹೇಳಿದೆ ಅಂದರೆ, ಸಪ್ತಾಹಕ್ಕೆ ಮತ್ತೆ ಪುನಃ ಗುರುರಾಜರು ಕರೆಸಿಕೊಂಡ್ರು. ಅವರು ಮತ್ತೆ ಪುನಃ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಭಾಗ್ಯ ನಮಗೆ ಎಷ್ಟು ಯೋಗ್ತಿ ಆಗ್ತದೋ ಅಷ್ಟು ಸೇವೆ ಸಲ್ಲಿಸ್ತಕ್ಕಂಥ ಆ ರಾಮನ ರಾಜ್ಯದಲ್ಲಿ, ರಾಮನ ಸೇವಕರಲ್ಲಿ ಎಲ್ಲ ಕೋತಿಗಳು ರಾಮನಿಗೆ ಸೇವೆ ಸಲ್ಲಿಸಿದರು. ಅಂದರೆ ಒಂದೊಂದು ಕೋತಿ ಯೋಗ್ಯತೆ ಎಷ್ಟೆಷ್ಟಿರ್ತದೋ ಅಷ್ಟು. ಹಾಗೆ ಈ ಗುರುಸಾರ್ವಭೌಮರ ಈ ಮಹಾ ಪವಿತ್ರೋತ್ಸವದಲ್ಲಿ ನಮ್ಮನ್ನು ಕೂಡ ಭಾಗಿಗಳನ್ನಾಗಿ ಮಾಡಿ ಒಂದು 8 ದಿವಸ ಜೀವನ ಧನ್ಯ ಮಾಡಿಕೊಳ್ಳತಕ್ಕಂಥ ಅವಕಾಶ ಕೊಟ್ಟಿದ್ದೇನದಲ್ಲ, ಅವರ ಕರುಣೆಗೆ ಇದು ಮೀಸಲು ಅಂತ ಹೇಳ್ತಾ, ಈಗ ನಾನು ಎಲ್ಲರಿಗೂ ಹೇಳೋದಲ್ಲ, ಹೋದ ವರ್ಷ ಯಾವುದ್ರ ಬಗ್ಗೆ ಹೇಳಿದ್ದೆ ನಮ್ಮ ಟಾಪಿಕ್ ನಾನು, ಶಬಾಷ್ ಆದ್ರೆ ಇದ್ದಿರೋ ವರ್ಷ ಯಾವುದ್ರ ಬಗ್ಗೆ ಹೇಳಿದ್ದೆ? ನೀ ಹೇಳಬೇಡ. ಕ್ಷೀರಸಾಗರ ಅದು ಸಬ್ಜೆಕ್ಟ್ ನೀ ಹೇಳಿಲ್ಲ. ಕ್ಷೀರಸಾಗರ ಸಮುದ್ರವತನ ಬಗ್ಗೆ ಹೇಳಿದೆ, ಬೇಸ್ತ ಅಲ್ಲ. ಇನ್ನು ಸ್ವಲ್ಪ ಇನ್ನು ಡೀಪಾಗಿ ಹೋಗು. ಹರಿಸರ್ವೋತ್ತಮದ ಬಗ್ಗೆ ಅಲ್ಲ ಅದು. ಎಕ್ಸಲೆಂಟ್, ಸಾಕು. 2 ವ್ಯಕ್ತಿಗಳು ಈ ರೀತಿ ತಯಾರಾದರೆ ಸಾಕು. ಅದಲ್ಲ ಬೇಡ. ಸಪ್ತಾಹದ ಇಡೀ ಭೂಮಂಡಲವನ್ನು ನಾವು ಉದ್ಧಾರ ಮಾಡಲಾರ್ವಿ. ಎಲ್ಲರನ್ನು ಉದ್ಧಾರ ಮಾಡಿ ಎಲ್ಲರೂ ದಾಸರಾಗಿ ಹೋದರೆ ಇದು ಮತ್ತೆ ಕಲಿಯುಗ ಆಗ್ತದೆ. ಕೃಷ್ಣಾರ್ಪಣ ವಸ್ತು ಎಲ್ಲರೂ ಆಚಾರ ಸಿದ್ಧಾಂತದ ಉಲ್ಟಾ ಪಲ್ಟಾಗಿ ಕೊಡ್ತದೆ. ತ್ರಿವಿಧ ಜೀವರು ಅವರ ಸಾಧನ ಅವರವರು ನಡೀತಾ ಇರಬೇಕು. ನಮ್ಮ ಸಾಧನ ನಮಗೆ ನಾವೇನು ತಿಳ್ಕೊಂಡಿವಿ ಅದನ್ನು ಒಬ್ಬರು ಇಬ್ಬರು ತಿಳ್ಕೊಂಡ್ರೆ ಸಾಕು. ಹೋದ ಕುಸ್ತಿಗೆಯಲ್ಲಿ ಕೇವಲ ವೇದಪೀಠ ವಿರಿಂಚ ಭವಶಕ್ರಾದಿ ಸ್ವರವಿಜ್ಞಾನದಾಯಕ ಮೋದಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದಭೇದ ವಿಷಾದ ಕುಡಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಅಂತಕ್ಕಂಥ ಮಾನ್ಯ ಮಾನವೀ ಜಗನ್ನಾಥದಾಸರು ಮಾಡತಕ್ಕಂಥ ವೇದವ್ಯಾಸ ದೇವರ ಸ್ತೋತ್ರ ಅದು ಎಷ್ಟು ವಿಶಾಲವಾಗಿದೆ, ಅದರಲ್ಲಿ ಎಷ್ಟು ಸಾಹಿತ್ಯ ಅಡಗಿದೆ,
ಇಡೀ ವೇದವ್ಯಾಸದೇವರ ಸಮಗ್ರ ಚರಿತ್ರೆಯನ್ನು, ಅವರ ವೈಶಿಷ್ಟ್ಯವನ್ನು ಮತ್ತು ಅದರ ಮೇಲೆ ಬರ್ತಕ್ಕಂಥ ಶಂಕೆಗಳಿಗೆ ಪರಿಹಾರವನ್ನು ಕೂಡ ಆ ಪದ್ಯದಲ್ಲಿ ಅಡಗಿಸಿ ನಮ್ಮ ಮುಂದಿಟ್ಟು. ಅದರ ಕಳೆದ ಬಾರಿ, ಅದರ ಹಿಂದಿನ ಬಾರಿ ಎಲ್ಲಿ? ತಮಿಳ್, ಹೌದಲ್ಲ, ಸೇಲಂನಲ್ಲಿ ಒಂದು ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಜೀವರು ಪೂರ್ಣ ಅಸ್ವತಂತ್ರರು. ಅದಕ್ಕೆ ಶ್ರುತಿಯ ದ್ವಾರ ನಮಗೇನು ತಿಳಿಸಿದೆ, ಪುರಾಣಗಳು ಯಾವ ರೀತಿ ತಿಳಿಸ್ಕೊಡ್ತಾವೆ, ಹರಿದಾಸರು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದಾರೆ, ಅದನ್ನು ಜೀವನದ ಅನುಭವದಲ್ಲಿ ಅದಕ್ಕೆ ಧ್ವಜಸ್ತಂಭದ ಬಗ್ಗೆ ಹೇಳಿದೆ, ಹೌದಲ್ವ, ಜ್ಞಾಪಕದಲ್ಲ. ಸೊ ಈ ಬಾರಿ ಏನು ಮಾಡೋಣ ಅಂದರೆ, ಈ 8 ದಿವಸ ಅದಲ್ಲ ಪ್ರಮುಖ, ಕರೆಕ್ಟಾಗಿ ಇವತ್ತಿನಿಂದ 7 ದಿವಸ. ಈ 7 ದಿವಸದಲ್ಲಿ ಏನು ಮಾಡೋಣ ಅಂದರೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಆ ಹಾಡಿನ ಒಂದೊಂದು ಚರಣ ಡೀಪ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗ್ತಾರೋ ಅಷ್ಟು, ನನಗೆ ಎಷ್ಟು ಸಾಧ್ಯ ಆಗ್ತಾರೋ ನಾನು ಅಷ್ಟು ನಿಮ್ಮ ಮುಂದೆ ವಿಜ್ಞಾಪನೆ ಮಾಡ್ತೀನಿ. ಅದರ ಬಗ್ಗೆ ಪುಸ್ತಕನೂ ಬಂದರೆ ಅದನ್ನು ತಗೊಳ್ರಿ, ತಗೊಂಡು ಅದನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ತಪ್ಪಿದ್ದರೆ ಅದನ್ನು ತಿದ್ದಲಕ್ಕೆ ಪ್ರಯತ್ನ ಮಾಡಿರಿ. ನನಗೆ ಹೇಳಿದರೆ ಅದನ್ನು ಮುಂದಿನ ಸಲ ತಿದ್ದಳು, ಅಥವಾ ನಿಮ್ಮ ಆಲೋಚನೆಯನ್ನು ಚೆನ್ನಾಗಿ ಬಂದರೆ ನಿಜವಾಗಿ. ಆಗ ಶ್ರೀನಿವಾಸ ಏನು ಭರಿಸಿದ ಮೇಲೆ ಈಗ ಮತ್ತೆ ಪುನಃ ಅದನ್ನು ಚಿಂತನೆ ಮಾಡ್ತಾ ಇದ್ದಾಗ ಇನ್ನೂ ಅನೇಕ ವಿಷಯಗಳು. ಅದಕ್ಕೆ ದಾಸರ ಸಾಹಿತ್ಯ ಒಂದು ಪುರಂದರದಾಸರ ಸಾಹಿತ್ಯ ಮಾತ್ರ ಪುರಂದರೋಪನಿಷತ್ತಲ್ಲ. ವ್ಯಾಸರಾಜರ ಆಲೋಚನೆ ಇಡೀ ದಾಸ ಸಾಹಿತ್ಯನೇ ಪುರಂದರೋಪನಿಷತ್ತು, ಉಪನಿಷತ್ ಸದೃಶ ಅಂತಂಬೋದ ಮನಸ್ಸಲ್ಲಿಟ್ಟುಕೊಂಡೇ ಆಗ ತಮ್ಮ ಮುಂದೆ ಇರತಕ್ಕಂಥ ಪುರಂದರದಾಸರನ್ನು ನಿರ್ದೇಶನ ಮಾಡಿ ಪುರಂದರದಾಸರ ಸಾಹಿತ್ಯ ಉಪನಿಷತ್ತು ಅಂತಂದರು. ಆದರೆ ಈ ಪುರಂದರದಾಸರ ಜಾಡಿನಲ್ಲಿ, ಈ ಮಾರ್ಗದಲ್ಲಿ, ಈ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಯಾರ್ಯಾರು ಹೋಗ್ತಾರೆ ಅವರೆಲ್ಲರ ಸಾಹಿತ್ಯ ಉಪನಿಷತ್ತೇ ಎನ್ನುವ ಅರ್ಥ. ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಅದೇ ರೀತಿಯಲ್ಲಿ. ಎಷ್ಟು ಸುಂದರವಾದ ಪದ್ಯ. ಮೊದಲನೇದು ಪಲ್ಲವಿ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ನನ್ನ ನಡೆತಪ್ಪು ಕಾಯೋ, ಅದೇ ಕರೆಕ್ಟೇನ, ನನ್ನ ನಡೆತಪ್ಪು ಕಾಯೋ ಶ್ರೀನಿವಾಸ. ಇದು ಪಲ್ಲವಿ. ಮುಂದಿನ ಚರಣಗಳೆಲ್ಲ ಕೂಡ ಮುಂದಿನವೆಲ್ಲ ಚರಣಗಳು. ಬಡಿಯೋ ಬೆನ್ನಲಿ ಎಂಬುದರಿಂದ ಹಿಡ್ಕೊಂಡು ನಿನ್ನವ ಶ್ರೀನಿವಾಸ ಎಂಬುದರವರೆಗೆ ಇರತಕ್ಕಂಥವೆಲ್ಲವೂ ಕೂಡ ಚರಣ. ಒಟ್ಟು 9 ಏನು ಮಿಸ್ಟೇಕ್ ಆಗಿದೆ ಸ್ವಲ್ಪ ನೋಡ್ರಿ, ಆಮೇಲೆ ಇಲ್ಲ 9 ಸರಿ. ಒಂದು ಪಲ್ಲವಿ ಮತ್ತು 9 ಚರಣಗಳಿಂದ ಕೂಡಿರತಕ್ಕಂಥದ್ದು. ಬಹಳ ಸುಂದರವಾದ ಕೀರ್ತನೆ ರಚಿಸಿದ್ದಾರೆ. ಇದರಲ್ಲಿ ವಿಶಿಷ್ಟ ಒಂದು ಮೊದಲು ಚಿಂತನೆ ಮಾಡೋಣ. ಎಷ್ಟು ಶ್ರೀನಿವಾಸ ಶಬ್ದ ಬಳಸಿದ್ದಾರೆ ಗೊತ್ತಾಗಿದ್ರಾಗ? 40 ಶ್ರೀನಿವಾಸ ಶಬ್ದ ಬಳಸಿದ್ದಾರೆ. ಪಲ್ಲವಿಯಿಂದ ಹಿಡ್ಕೊಂಡು 9 ಚರಣಗಳಲ್ಲಿ ಪ್ರತಿ ಚರಣದ ಒಂದು ಪಾದದಲ್ಲಿ ಒಂದೊಂದು ಶ್ರೀನಿವಾಸ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ಶ್ರೀನಿವಾಸ 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 ಅಂತಲೇ ಎಂಡು ಮಾಡ್ತಾರೆ, ಹೌದಲ್ವಾ? ಸೊ ಒಟ್ಟು ಈ ಕೀರ್ತನೆಯಲ್ಲಿ ಎಷ್ಟು ಶ್ರೀನಿವಾಸ ಶಬ್ದ ಬಂದವೆ? 40 ಶ್ರೀನಿವಾಸ ಶಬ್ದ. ನೀವು ಗುರುತಿಟ್ಕೊಂಡ್ಬಿಡ್ರಿ. 40ರ ಹಿನ್ನೆಲೆ ಏನು ಅದನ್ನು ಆಮ್ಯಾಕೆ ನೋಡೋಣ. ಯಾಕೆ ಮಾತು ಮೇಲೆ 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 ಹೇಳಿದ್ದಾರೆ? ಪ್ರತಿ ಚರಣದ ಪ್ರತಿ ಪಾದದ ಕೊನೆಯಲ್ಲಿ ಶ್ರೀನಿವಾಸ 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 ಅಂತ ಸಂಬೋಧನ ಯಾಕೆ ಮಾಡಿದ್ದಾರೆ? ಒಮ್ಮೆ ಹೇಳಿದ್ರೆ ಸಾಕಲ್ವಾ ಶ್ರೀನಿವಾಸ? ಮತ್ತೆ ಮತ್ತೆ ಹೇಳೋದ್ರ ಉದ್ದೇಶ ಏನು ಅಂದರೆ, ಎಲ್ಲಿ ಹೆಚ್ಚು ಬಾರಿ ರಿಪೀಟ್ ಆಗ್ತಾರೆ, ಯಾವ ವಿಷಯವನ್ನಾದರೆ ಜ್ಞಾನಿಗಳು ಹೇಳಿದ್ದನ್ನೇ ಹೇಳ್ತಾರೆ ಅಂದರೆ ಅದು ಅತ್ಯಂತ ಅವಶ್ಯಕ ಅಂತ ಅರ್ಥ. ನೀ ಮಾಡಿತಿರ್ಬೇಕು. ಈಗ ನಾವಂತೀವಿ ಏನು ಮಾಡ್ತೀವಿ, ಮಗನಿಗೆ ಹೇಳ್ತಾರೆ, ಮಗ ಮಾಡ್ತಾನೋ ಇಲ್ಲೋ ಎನ್ನುವ ಅಪನಂಬಿಕೆಯಲ್ಲಿ ಅವನಿಗೆ ಅದನ್ನು ತಾನು ಏನು ಹೇಳಬೇಕು ಅಂದ್ಕೊಂಡು 10 ಬಾರಿ ಹೇಳ್ತಾನೆ, ಏನೋ ಮಾಡ್ತೀಯೇ ಇಲ್ಲ ಅಂದರೆ ಅದರ ಉದ್ದೇಶ ಅದು ವೆರಿ ಇಂಪಾರ್ಟೆಂಟ್, ಅದು ಬಹಳ ಅತ್ಯಂತ ಅವಶ್ಯಕತೆಯ ರೂಪಕಲ್ಪನೆಗಾಗಿ ಅದು ಬೇಕೇ ಬೇಕು. ಅದು ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಅಂತ ಯಾವುದಿರ್ತದೋ ಅದರ ಬಗ್ಗೆ ಬಹಳ ಒತ್ತು ಕೊಡ್ತಾರೆ. ಒತ್ತು ಕೊಡುವುದಲ್ಲ, ಅದನ್ನು ಹೇಳಿದ್ದನ್ನೇ ಮತ್ತೆ 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 ಹೇಳ್ತಾರೆ. ಶ್ರೀನಿವಾಸ 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 ನಾಮ ಅದು ಜೀವನ ಪಾವನಕ್ಕೆ ಕಾರಣ. ನಿನ್ನ ಜೀವನ ಪಾವನ ಆಗಬೇಕು, ಮುಕ್ತಿಯ ಪಥವನ್ನು ನೀನು ಹೊಂದಬೇಕು, ಭಗವಂತನ ಅಡಿದಾವರೆಗಳನ್ನು ನೀನು ಸೇರಬೇಕು ಅಂತಿದ್ರೆ ಈ ಶ್ರೀನಿವಾಸ ನಾಮವನ್ನು ಹಿಡುಕೋ ಅಂತ ಸ್ಪಷ್ಟ ಮಾಡ್ತಾರೆ. ಅಂದರೆ ನಾಮಕ್ಕಿರುವ ಪ್ರಾಶಸ್ತ್ಯವನ್ನು, ನಾಮದಿಂದ ಆಗತಕ್ಕಂಥ ಫಲ ಏನು ಎಂಬುದನ್ನು ನಮಗೆ ದಾರ್ಢ್ಯ ಮಾಡಿಕೊಳ್ಳಕ್ಕಾಗಿ, ಅದರ ಬಗ್ಗೆ ಚಿಂತನೆ ಮಾಡುವಂತ ತೋರಿಸಲಿಕ್ಕಾಗಿ ಪ್ರಸನ್ನ ವೆಂಕಟದಾಸರು ಒಂದೇ ಒಂದು ಶ್ರೀನಿವಾಸ ಶಬ್ದವನ್ನು 40 ಬಾರಿ ಮತ್ತೆ 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 ಬಳಸಿದ್ದಾರೆ. ಅದ್ಭುತವಾದ ರೂಪಕಲ್ಪನೆ. ಎಷ್ಟು ಸುಂದರಡಿ!
ನಾಮ ಮಹತ್ವ ಅಷ್ಟನ. ಇದನ್ನ ಕೃಷ್ಣಾಚಾರ್ಯ ನಮ್ಮ ಆಚಾರ್ಯ ಮಧ್ವರು ಕೃಷ್ಣಾಮೃತ ಮಹರ್ಣವದಲ್ಲಾದರೆ ನಾಮ ಮಹಾತ್ಮ್ಯವನ್ನು ಎಷ್ಟು ಹೇಳ್ತಾರೆ ಅಂದರೆ ಅದು ಅವರ ವಾಕ್ಯಗಳಲ್ಲ. ಅವರ ವಾಕ್ಯಗಳು ಸ್ವಲ್ಪ ಇರ್ತಾರೆ, ಎಲ್ಲೆಲ್ಲೋ ಪುರಾಣ ವಾಕ್ಯಗಳು, ಎಲ್ಲೆಲ್ಲೋ ಇರತಕ್ಕಂಥ ಶ್ರುತಿ ವಾಕ್ಯಗಳು ಎಲ್ಲವನ್ನೂ ತಗೊಂಡು ನಾಮ ಮಹಾತ್ಮ್ಯದ ವೈಶಿಷ್ಟ್ಯವನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಆಚಾರ್ಯ ಮಧ್ವರು. ಅದನ್ನು ಹರಿದಾಸರು ಮತ್ತು ಉಪನಿಷತ್ತುಗಳು ಎಲ್ಲವೂ ಒಕ್ಕೊರಳಿಂದ ಹೇಳ್ತಾರೆ. ಒಂದು ಚಿಂತನೆ ಮಾಡೋಣ. ಒಮ್ಮೆ ಹೇಳಿನಿ, ಮತ್ತೆ ಒಮ್ಮೆ ಜ್ಞಾಪ ಮಾಡ್ಕೊಳ್ಳೋಣ. ಅದರಲ್ಲಿ ವೈಶಿಷ್ಟ್ಯ ಏನೋ ಬಂದು ಮಾಡೋಣ. ವಿಜಯರಾಯ ಹೇಳ್ತಾರೆ, ನನಗೆ ತಿಳಿದ ಮಟ್ಟಿಗೆ ಭಗವಂತನ ನಾಮದ ಪ್ರಾಶಸ್ತ್ಯವನ್ನು, ಅದರ ಪವರ್, ಅದಕ್ಕಿರ್ತಕ್ಕಂಥ ಶಕ್ತಿ ಏನು, ಇದನ್ನು ವಿಜಯರಾಯರಂತೆ ಹೇಳಿದವರು ಮತ್ತೊಬ್ಬರು ಇಲ್ಲ. ಇದು ಸತ್ಯ. ಇದರಲ್ಲಿ ಏನು ಆಲೋಚನೆ ಮಾಡಬೇಕಾಗಿಲ್ಲ, ಧೈರ್ಯವಾಗಿ ಹೇಳಬಹುದು. ಆದರೆ ಪುರಂದರದಾಸರು ಹೇಳಿಲ್ವಾ, ನೀಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ಬೇಕಾದಷ್ಟು ಹೇಳಿದ್ದಾರೆ. ಆದರೆ ಇಷ್ಟು ಅಪೂರ್ವವಾದ ರೀತಿಯಲ್ಲಿ ಹೇಳಿದ್ದು ಅಂದರೆ ವಿಜಯರಾಯ. ಅದು ಭಗವಂತನ ಸಂಕಲ್ಪ. ಅವರ ಬಾಯಿಂದ ನುಡಿಸಬೇಕು ಅಂದ್ಕೊಂಡ, ಬೇರೆ ಯಾವ ದಾಸರ ಬಾಯಿಂದ ನುಡಿಸಲಿಲ್ಲ. ವಿಜಯದಾಸರ ಬಾಯಿಂದ ಭಗವಂತನ ನಾಮಕ್ಕಿರುವ ಪ್ರಾಶಸ್ತ್ಯ ಹೇಳ್ತಾನೆ. ಅದರ ಪವರ್ ಎಟ್ಟದೆ. ನಾಯಂದು ನುಡಿಯಲು ನಾನಾ ನರಕ ನಾಶ. ಇದು ವಿಜಯರಾಯರೇ ಮಾತು. ಇದು ಚಿಂತನೆ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ನಾಯಂದು ನುಡಿಯಲು ನಾನಾ ನರಕ ನಾಶ, ರಾಯಂದು ಹೇಳಲು ರಾಯಂದು ಪೇಳಲು ರಾಯ ಪದವಿಯಕ್ಕೂ, ಯಾಯಂದು ವರ್ಣಿಸಲು ಎಲ್ಲ ಕಾಲದಲ್ಲಿ, ಯಾಯಂದು ವರ್ಣಿಸಲು ಎಲ್ಲ ಕಾಲದಲ್ಲಿ, ಶ್ರೇಯಸ್ಸಿನಲ್ಲಿ ಆನಂದಕ್ಕೆ ಅಭಿವೃದ್ಧಿ, ನಾಯಂದದರ ಫಲವಾರು ಪೇಳುವರಯ್ಯ, ನಾಯಂದದರ ಫಲವಾರು ಪೇಳುವರಯ್ಯ, ಭೂವ್ಯೋಮ ಪಾತಾಳ ಮಧ್ಯದಲ್ಲಿ ರಾಯ ಮಹಿಶ್ವಾಸ ವಿಜಯ ವಿಠಲನ್ನ ಗಾಯನ ಮಲ್ಪ ಮತಿ, ಗಾಯನ ಮಲ್ಪನ್ನ ಮತಿಗೆ ನಮೋ ನಮೋ. ನಾರಾಯಣ ನಾರಾಯಣ 4 ಅಕ್ಷರದ ನಾರಾಯಣ ನಾಮಕ್ಕಿರುವ ಪ್ರಾಶಸ್ತ್ಯವನ್ನು ಹೇಳ್ತಾ, ಒಂದೊಂದು ಅಕ್ಷರದ ಉಚ್ಚಾರಣೆಯಿಂದ ಆಗತಕ್ಕಂಥ ಫಲ ಏನು ಅಂತ ಹೇಳ್ತಾರೆ. ನಾ ಎಂದು ನುಡಿಯಲು ನಾನಾ ನರಕ ನಾಶ. ನಿಮಗೆ ಅರ್ಥ ಆಗ್ಬಿಟ್ಟದು. ನಾ ಒಂದು ಅಕ್ಷರ, ನಾ ಅಂದ್ರೆ ಸಾಕು, ನಾನಾ ವಿಧದ ನರಕ ನಾಶ ಅಂತಾರೆ. ಬಹಳ ಚೆನ್ನಾಗಿ ನಾನಾ ಎಂಬೋ ಒಂದು ಶಬ್ದ ಹಾಕಿ ನಾವು ಹೇಳ್ತಾರೆ. ನೀನು ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬಂದಾಗಲಿಂದ ನಿನಗೇನೇನು ಬಂಧಗಳು ಏರ್ಪಡ್ತವೆ, ಆ ಎಲ್ಲ ಬಂಧಗಳ ಛೇದ ಆಗಿ ಲಿಂಗ ಶರೀರದ ಭಂಗ ಅಂತೇನದಲ್ಲ, ಅಲ್ಲಿವರೆಗೆ ಇರತಕ್ಕಂಥದ್ದೆಲ್ಲ ನರಕಗಳು. ನಾನಾ, ಅದಕ್ಕೆ ಬಹುವಚನ ಪ್ರಯೋಗ ಮಾಡಿದ್ದಾರೆ. ನಾನಾ ನರಕ, ನಾನಾ ಬೇರೆ 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 ವಿಧವಾಗಿರತಕ್ಕಂಥ ವಿವಿಧ ರೀತಿಯಲ್ಲಿ, ಒಂದಲ್ಲ, ನಿನ್ನನ್ನು ಮುಳುಗಿಸ್ತಕ್ಕಂಥ ಬಂಧನಗಳು ಬಹಳಷ್ಟವೆ. ಹುಟ್ಟಿದಾಗಲಿಂದ ಪ್ರಾರಂಭವಾಗ್ತವೆ. ತ್ರಿಗುಣಗಳಿಂದ ಪ್ರಾರಂಭ. ಲಿಂಗ ಶರೀರದ ಸಂಪರ್ಕ ಏನದಲ್ಲ ಅದರಿಂದ ಪ್ರಾರಂಭವಾಗ್ತದೆ. ಲಿಂಗ ಶರೀರ ಸಂಪರ್ಕ ಆದ್ರೆ ನಮಗೆ ಏನಾಗ್ತದೆ, ಅದು ತ್ರಿಗುಣಾತ್ಮಕವಾದದ್ದು. ತ್ರಿಗುಣಾತ್ಮಕವಾದ ಲಿಂಗ ಶರೀರ ನಿಂಗೆ ಯಾವಾಗ ಟಚ್ ಆಯಿತೋ, ಟಚ್ ಆದ ಕೂಡಲೇ ನಿನಗೆ ಭಗವಂತನ ವಿಸ್ಮೃತಿ ಪ್ರಾರಂಭವಾಗಿಬಿಡ್ತದೆ. ಭಗವಂತನ ಮರ್ತು ಬಿಡ್ತೀಯ. ನಿನ್ನೊಳಗೆ ಇದ್ದಾನೆ, ನಿನ್ನೊಳಗಿರ್ತಕ್ಕಂಥ ಆ ತೇಜೋರೂಪಿಯಾದ ಭಗವಂತನನ್ನು ನೀನು ಪೂರ್ಣ ಮರಿತೀಯ. ಯಾದರಿಂದ? ತ್ರಿಗುಣಾತ್ಮಕವಾದ ಲಿಂಗ ಶರೀರದ ಸಂಪರ್ಕದಿಂದ. ಅಲ್ಲಿಂದ ನಿನ್ನ ನರಕ ಪ್ರಾರಂಭವಾಗ್ತದೆ. ನಾನಾ ತರಹದ ನರಕಗಳು. 24 ತತ್ವಗಳ ಸಂಯೋಗ, ನಂತರದಲ್ಲಿ ಇನ್ನು ಅರಿಷಡ್ವರ್ಗಗಳು, ಮತ್ತೊಂದು ಸಾಧನ ಮಾರ್ಗದಲ್ಲಿ ನಿನಗೆ ಬರ್ತಕ್ಕಂಥ ಎಡರು ತೊಡರುಗಳು ಬೇಕಾದಷ್ಟು ಎಲ್ಲವೂ, ಇವೆಲ್ಲ ನರಕಪ್ರಾಯ. ಇವೆಲ್ಲವನ್ನೂ ದಾಟಿಕೊಂಡು ಕೊನೆಯದು ಯಾವುದು ಅಂದರೆ ಲಿಂಗ ಶರೀರದ ಭಂಗ ಅಂತ ಏನದಲ್ಲ, ಅಲ್ಲಿವರೆಗೆ ಇದೆಲ್ಲ ನರಕ. ಈ ಎಲ್ಲ ನರಕಗಳ ನಾಶ ಯಾತ್ರೆಯಿಂದ ಆಗ್ತದೆ. ಅಂದರೆ ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ಬಂದ ಕ್ಷಣದಿಂದ ಹಿಡ್ಕೊಂಡು ನಿನಗೆ ಏನೇನು ಯಾವ್ಯಾವ ತರಹದ ವಿಘ್ನಗಳು ನಿನಗೆ ಬರ್ತವೆ, ಆ ಎಲ್ಲ ವಿಘ್ನಗಳು ಕೊನೆಯ ವಿಘ್ನ ಯಾವುದು, ಅದು ಪರಿಹಾರ ಯಾವುದು ಅಂದರೆ ಲಿಂಗ ಶರೀರದ ಭಂಗ. ಲಿಂಗ ಶರೀರದ ಭಂಗದವರೆಗೆ ಇರತಕ್ಕಂಥ ಎಲ್ಲ ತರಹದ ವಿಘ್ನಗಳು ಇವು ಒಂದು ರೀತಿಯಿಂದ ನಿನ್ನ ಪಾಲಿಗೆ ನರಕ, ಜೀವನದ ಪಾಲಿಗೆ ನರಕ. ಇವೆಲ್ಲವೂ ನಾಶ ಆಗ್ತಾರೆ ಕೇವಲ ನಾ ಎಂದ ಮಾತ್ರದಲ್ಲಿ.
ಒಂದು ನಕಾರದ ಉಚ್ಚಾರಣೆಗೆ ಇರುವ ಫಲ ಎಷ್ಟು ಅಂದರೆ, ಮತ್ತೊಂದು ಸಹ ಜ್ಞಾಪಕ ಇಟ್ಕೊಡ್ರಿ, ಅಸೃಜ್ಯರಾಶಿಯಿಂದ ಸೃಷ್ಟಿಗೆ ಬಂದ ಕ್ಷಣದಲ್ಲಿ ನಿನಗೆ ಆಗುವ ನರಕ ಸಂಪರ್ಕ ಯಾವುದು ಅಂದರೆ ಲಿಂಗ ಶರೀರದ ಸಂಪರ್ಕ ಆಗ್ತದೆ. ಲಿಂಗ ಶರೀರದ ಸಂಪರ್ಕನೇ ಒಂದು ರೀತಿಯಿಂದ ನಮ್ಮ ಪಾಲಿಗೆ, ಜೀವಿಯ ಪಾಲಿಗೆ ನರಕ. ಇಲ್ಲಿಂದ ಹಿಡ್ಕೊಂಡು ಎಲ್ಲಿವರೆಗೆ ಅಂದರೆ ಮತ್ತೆ ಪುನಃ ಲಿಂಗ ಶರೀರ, ಪುನರಪಿ ಜನ ಹುಟ್ಟು ಸಾವುಗಳು ಎಷ್ಟವ ಬಾಬಾ, ಪ್ರತಿ ಕ್ಷಣಕ್ಕೆ ಕೂಡ ಒಂದು ರೀತಿಯಿಂದ ಬಂಧನಕ್ಕೆ ಒಳಗಾಗತಕ್ಕಂಥ ಸ್ಥಿತಿ. ಯಾಕಂದ್ರೆ ಸಂಸಾರ ಎಂಬುದೇ ಬಂಧನ. ಈ ಸಂಸಾರದಿಂದ ಬಿಡುಗಡೆ ಎಂಬುದು ಬಹಳ ದುಸ್ತರ. ಅದಕ್ಕೆ ಒಂದೇ ಒಂದು ಭಗವನ್ನಾಮ. ಆ ನಾಮದಲ್ಲಿ ಎಷ್ಟು ಉಚ್ಚಾರ ಮಾಡಿ, ಎಷ್ಟು ಸಾವಿರ ಉಚ್ಚಾರ. ಅಯ್ಯೋ ರಾಮಚಂದ್ರ, ಮನಸ್ಸಿಟ್ಟು ಒಮ್ಮೆ ನಾರಾಯಣ ಶಬ್ದದಲ್ಲಿರುವ ನಕಾರ ಉಚ್ಚಾರ ಮಾಡು. ನೀನು ಮನಸ್ಸಿಟ್ಟು ಉಚ್ಚಾರ ಮಾಡಿದಿ ಅಂತಂದ್ರೆ ನಿನ್ನ ಎಲ್ಲ ತರಹದ ನರಕಗಳು ನಾಶ ಆಗಿ ಹೋಗ್ತದೆ. ನಾಯಂದು ನುಡಿಯಲು ನಾನಾ ನರಕಗಳ ನಾಶ. ಎಷ್ಟು ಅದ್ಭುತವಾದ ರೂಪಕಲ್ಪನೆ. ಇನ್ನು ಎರಡನೆಯ ಅಕ್ಷರ ರಾ ಎನಲು ಎಂದು ಪೇಳಲು ರಾಯ ಪದವಕ್ಕು. ಮತ್ತೆ ಏನಿಲ್ಲ, ಒಂದು ನಕಾರ ಉಚ್ಚಾರ ಏನಾಯಿತು, ನಿನ್ನ ಲಿಂಗ ಶರೀರದ ಭಂಗದವರೆಗೆ ಇರತಕ್ಕಂಥ ಎಲ್ಲ ನರಕಗಳು ದೂರವಾದವು. ಅದಾದ್ಮೇಲೆ ಸಿಗೋದೇನು, ರಾಯ ಪದವಕ್ಕು. ರಾಯ ಪದ ಅಂದ್ರೆ ಸ್ಥಾನ. ಜಗತ್ತಿನಲ್ಲಿ ಯಾವ ಸ್ಥಾನ ದೊಡ್ಡದು? ರಾಯ ಶ್ರೇಷ್ಠವಾದ ಪದ ಯಾವುದಂದ್ರೆ ಭಗವಂತನ ಸನ್ನಿಧಾನ, ಮುಕ್ತಿ, ಮೋಕ್ಷ. ಅದು ಬಿಟ್ಟರೆ ಮತ್ಯಾವುದು ರಾಯ ಪದ ಅಲ್ಲ. ರಾ ಎಂಬ ಶಬ್ದದ ಉಚ್ಚಾರ, ಅಕ್ಷರದ ಉಚ್ಚಾರಣ ಮಾತ್ರದಿಂದ ಮೋಕ್ಷ ನಿನ್ನ ಕರತಲ ಮಲಕ, ಮೋಕ್ಷ ನಿನ್ನ ಕೈ ಸೇರುತ್ತದೆ. ನಕಾರದ ಉಚ್ಚಾರದಿಂದ ಎಲ್ಲ ನರಕಗಳನ್ನು ದಾಟಿದಿ. ಕೇವಲ ಎರಡನೇ ಅಕ್ಷರವಾದ ರಕಾರದ ಉಚ್ಚಾರಣೆಯಿಂದ ಮೋಕ್ಷ ಪಥವನ್ನು ಹೊಂದಿದಿ, ಮೋಕ್ಷಕ್ಕೆ ಹತ್ರ ಹೋದಿ ನೀನು. ನಾರಾ ಎಂದು ವರ್ಣ, ಅದ್ಭುತವಾದ ರೂಪಕಲ್ಪನೆ ಕೊಡ್ತಾರ್ರಿ. ಎಷ್ಟು ಸಾಧನೆ ಮಾಡಿದರೆ ಇದು ಲಭ್ಯ ಆಗ್ತದೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಶಾಸ್ತ್ರಕಾರರೆಲ್ಲ ಹೇಳ್ಕೋತ ಬರ್ತಾರೆ. ಹರಿದಾಸರದನ್ನು ಬಹಳ ಮುಕ್ತಕಂಠವಾಗಿ ಹೇಳ್ತಾರೆ. ಇದನ್ನು ಚಿಂತನೆ ಮಾಡಿದವರಿಗೆ ಹರಿದಾಸರು ತಪ್ಪು ಮಾರ್ಗದಲ್ಲಿ ಹೋಗಿದ್ದಾರೆ, ಹರಿದಾಸರು ಆಚಾರ ಮಾಡ್ತಾ ಇದ್ದಿಲ್ಲ ಎಂಬುವ ಮಾತು ಬರೋದಿಲ್ಲ. ವಿಜಯರಾಯರು ಬಹಳ ಒತ್ತು ಕೊಡ್ತಾರೆ. ನೀನು ಅಪರೋಕ್ಷ ನಂತರದಲ್ಲೂ ಕೂಡ ಅಪರೋಕ್ಷ ಆಗಿಬಿಟ್ಟದು. ನಿನಗೆ ಯಾವ ತರಹದ ಬಂಧನಗಳಿಲ್ಲ, ನಿನಗೆ ಕರ್ಮಲೇಪ ಇಲ್ಲ, ಪಾಪ ಪುಣ್ಯಗಳ ಸಂಪರ್ಕ ಆಗೋದಿಲ್ಲ. ಅಂದರೆ ಸಬೀಜವಾಗಿರತಕ್ಕಂಥ ನಿನ್ನ ಮತ್ತೆ ಹುಟ್ಟು ಸಾವುಗಳಿಗೆ ಕಾರಣವಾಗಿರತಕ್ಕಂಥ ಪಾಪ ಮತ್ತು ಪುಣ್ಯ ಇವು ಯಾವ ನಿಂಗೆ ಲೇಪ ಆಗೋದಿಲ್ಲ. ಅದರಿಂದ ದೂರ ಆಗಿಬಿಡ್ತೀನಿ. ಯಾವಾಗ? ಅಪರೋಕ್ಷ ನಂತರದಲ್ಲಿ ಒಂದೇ ಉಳಿದಿರ್ತದೆ, ಯಾವುದು? ಪ್ರಾರಬ್ಧ. ಅಲ್ಲಿ ಪ್ರಾರಬ್ಧ ಇರ್ತದ ಕಾರಣ, ಆ ಪ್ರಾರಬ್ಧ ಅದು ಮುಗಿಸಬೇಕಾದ ಕಾರಣ, ಪ್ರಾರಬ್ಧ ಮುಗಿಯುವವರೆಗೆ ನಿನಗೇನಿರ್ತಾರೆ ಅಪರೋಕ್ಷ ಆದರೂ ಕೂಡ ಮತ್ತೆ ಹುಟ್ಟು ಸಾವುಗಳು, ಸುಮ್ಮನೆ ದುಃಖ ಸುಖ ಬಂದಂತೆ ಕಾಣಿಸ್ತದೆ. ಆದರೆ ಅವರಿಗೆ ಅದಿರೋದಲ್ಲ, ನಾವು ನೋಡುವವರಿಗೆ ನಮಗೆ ಅನಿಸ್ತದೆ, ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾರಲ್ಲ, ಎಷ್ಟು ದುಃಖ ಪಡ್ತಾ ಇದ್ದಾರಲ್ಲ, ಎಷ್ಟು ಖುಷಿ ಪಡ್ತಾ ಇದ್ದಾರಲ್ಲ. ಅವ್ರನ್ನ ಕೇಳಿದರೆ ನನಗೆ ಖುಷಿ ಇಲ್ಲ, ಸುಖ ಇಲ್ಲ, ನಂಗೆ ಭಗವಂತ ಒಬ್ಬರೇ ಆದ. ಈ ಲೌಕಿಕವಾದ ಖುಷಿಯಾಗಲಿ, ಲೌಕಿಕವಾದ ದುಃಖವಾಗಲಿ ನನಗಿಲ್ಲ. ನನಗೆಲ್ಲ ಭಗವಂತನ ಬಗ್ಗೆ ಆನಂದ, ಅದು ಒಂದೇ ಇರ್ತದೆ. ಮತ್ತು ನೀವು ದುಃಖ ಅನುಭವಿಸ್ತಾ ಇದ್ದೀರಲ್ಲ, ಸುಧಾಮ ನೀನು ಬಹಳ ಕಷ್ಟ ಪಡ್ತಾ ಇದೆಯಲ್ಲ, ಶ್ರೀಪಾದರಾಜರೇ ವಿಚಿತ್ರವಾದ ಸುಖ ಅನುಭವಿಸ್ತಾ ಇದ್ದೀರಲ್ಲ, ಇದು ಎಲ್ಲಿದು? ಅದು ನಮ್ಮ ಪ್ರಾರಬ್ಧ, ಅದನ್ನು ಅನುಭವಿಸುವಂತ ಆಜ್ಞೆ ಮಾಡಿದ್ದಾರೆ. ಅದರಲ್ಲಿ ನಂಗೇನು ಲೇಪನೇ ಇಲ್ಲ. ಆ ಸುಖ ಮೃಷ್ಟಾನ್ನ ಊಟ ಮಾಡ್ತಾ ಇದ್ದೀವಿ. ಶ್ರೀಪಾದರಾಜರು ನಿರಂತರ ಪ್ರತಿನಿತ್ಯದಲ್ಲಿ ಮೃಷ್ಟಾನ್ನ ಊಟ ಮಾಡ್ತಾ ಇದ್ವಿ. ಶ್ರೀಪಾದರಾಜನ ಹೋಗಿ ಕೇಳಬೇಕು ಏಕಾಂತವಾಗಿ, ಸ್ವಾಮಿ ಶ್ರೀಪಾದರಾಜರು ಏನು ನಿತ್ಯದಲ್ಲಿ 60 ತರಹದ ಕಾಯಿ ಪಲ್ಯಗಳಂತೆ ಏನೇನೋ ಮಾಡಿಕೊಂಡು ಊಟ ಮಾಡ್ತೀರಲ್ಲ, ಬಲೆ ಆನಂದ ಆಗ್ತದೆ ನಿಮಗೆ? ಇಲ್ಲ, ನನಗದು ಆನಂದ ಪಾನಂದ ಗೊತ್ತಿಲ್ಲ. ನನಗೆ ನಮ್ಮಪ್ಪ ಆಗ್ರಹ ಮಾಡಿದ್ದಾನೆ, ನಿನ್ನ ಸುಖ ಪ್ರಾರಬ್ಧ ಅದ, ನೀನು ಅನುಭವಿಸು ಅಂತ ಹೇಳಿದ್ದಾರೆ. ನಿತ್ಯ 60 ಕಾಯಿ ಪಲ್ಯ ಮಾಡ್ತೀವಿ, ಅದು ಏನು ವೆರೈಟೀಸ್ ಮಾಡ್ತೀವಿ, ಭಗವಂತನಿಗೆ ಅರ್ಪಣೆ ಮಾಡ್ತೀನಿ, ಊಟ ಮಾಡ್ತೀವಿ. ಅದು ಉಂಡಿದ್ರಿಂದ ಆನಂದ ಆಗಲಿ, ಉಳದೇ ಇದ್ರೆ ದುಃಖ ಆಗಲಿ, ನನಗೆ ಏನೇನೇನೇ ಇಲ್ಲ. ಯಾಕಂದ್ರೆ ದುಃಖ ಪ್ರಾರಬ್ಧ ಅದು ಸುಖ ಪ್ರಾರಬ್ಧ, ಅದು ಅನುಭವಿಸುವಂತ ಆಜ್ಞೆ ಮಾಡಿದ್ದಾನೆ, ಅದನ್ನು ಅನುಭವಿಸ್ತೀನಿ. ಎಷ್ಟು ಸುಂದರವಾದ. ಸೊ ಪ್ರಾರಬ್ಧ ಒಂದು ಉಳಿದಿರ್ತಾರೆ. ಆ ಪ್ರಾರಬ್ಧದ ಅನುಭವದ ರೂಪಕಲ್ಪನೆಯಲ್ಲಿ ಯಾವುದು ಸುಖನೋ ಅಥವಾ ದುಃಖನೋ, ಅದರ ಬಗ್ಗೆ ಯಾವ ಕಾಳಜಿನೂ ಅವರಿಗಿರೋದಿಲ್ಲ. ದುಃಖ ಬಂದಿದ್ದಕ್ಕೆ ಅವರು ಎಂದಿಗೂ ಮಿಡ್ಕೋದಿಲ್ಲ. ಅದು ಭಗವಂತ ನನ್ನ ಪ್ರಾರಬ್ಧ ಕಳ್ಯಕ್ಕಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತ ಅಂದ್ಕೋತಾರೆ. ಸೊ ಪ್ರಾರಬ್ಧ ಆಯ್ತು. ಆದರೆ ಆ ಪ್ರಾರಬ್ಧ ಅನುಭವಿಸುವಾಗ ಕೂಡ ನಿನಗೆ ಯಾವ ಲೇಪ ಇಲ್ಲ ಅಂಥೇಳಿ ನೀ ಸಂಧ್ಯಾವಂದನ ಮಾಡೋದಲ್ಲ, ಆಚಾರ ಮಾಡೋದಲ್ಲ, ವ್ಯವಹಾರ ಮಾಡೋದಿಲ್ಲ, ನಿತ್ಯ ಕರ್ಮ ನಂಗೆ ಬೇಕಾಗಿಲ್ಲ, ಮಾಡೇ ತಿರಬೇಕು ನೀವು. ಯಾಕೆ? ನೀನು ಇಲ್ಲಿ ಎಷ್ಟೆಷ್ಟು ನಿತ್ಯ ಸದಾಚಾರ ಸಂಪನ್ನನಾಗಿ ಬಾಳ್ತೀಯೋ
ಅದು ಜಗತ್ತಿಗೆ ಉಪಯೋಗ ಒಂದು, ಸಮಾಜಕ್ಕೆ ಆದರ್ಶ, ಸಮಾಜಕ್ಕೆ ಮಾರ್ಗದರ್ಶನ ಒಂದು, ಅದರೊಟ್ಟಿಗೆ ಮೋಕ್ಷದಲ್ಲಿ ಆನಂದೋದ್ರೇಕ ಆಗ್ತದೆ, ಮೋಕ್ಷದಲ್ಲಿ ಆನಂದದ ಉನ್ನಾಹ ಆಗ್ತದೆ. ಇಲ್ಲಿ ನೀನೇನಾದರೂ ಕರ್ಮದಿಂದ ಬಿಡುಗಡೆ ಹೊಂದಿರಿ, ಮಾಡಲಿಲ್ಲ, ನೀನು ನಿತ್ಯ ಕರ್ಮಾನುಷ್ಠಾನ ಮಾಡಲಿಲ್ಲ, ದೇವರು ಪೂಜೆ ಮಾಡಲಿಲ್ಲ, ತ್ರಿಕಾಲ ಸಂಧ್ಯಾವಂದನ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ನಿನ್ನ ಸದಾಚಾರ ಸಂಪನ್ನನಾಗಿ ಇಲ್ಲಿ ಬಾಳಲಿಲ್ಲ, ನಂಗೆ ಅಪರೋಕ್ಷ ಆಗಿಬಿಟ್ಟದೆ, ಇನ್ನು ನಾನೇನು ಸಾಧನೆ ಮಾಡೋದು ಬೇಕಾಗಿಲ್ಲ, ನನಗೆ ಈ ಕರ್ಮಗಳಿಂದ ಆಗಬೇಕಾದ್ದಿಲ್ಲ ಅಂದುಕೊಂಡ್ರೆ ಏನಾಗ್ತದೆ ಗೊತ್ತಾ, ಮೋಕ್ಷದಲ್ಲಿ ಆನಂದಕ್ಕೆ ಹ್ರಾಸ ಉಂಟಾಗ್ತದೆ. ಅವ್ರು ಹೇಳ್ತಾರೆ, ವಿಜಯರಾಜ್ ಹೇಳ್ತಾರೆ, ಎಷ್ಟು ಅದ್ಭುತವಾದವು, ಎಂದು ವರ್ಣಿಸಲು ಎಲ್ಲ ಕಾಲದಲ್ಲಿ ಶ್ರೇಯಸ್ಸಿನಲ್ಲಿ ಆನಂದಕ್ಕೆ ಅಭಿವೃದ್ಧಿ. ಒಂದು ನಾರ ಯ ಎಂಬ ಅಕ್ಷರ ಹೇಳಿಬಿಟ್ರೆ ಸಾಕು, ಮೋಕ್ಷದಲ್ಲಿ ನಿಂಗೆ ಆನಂದದ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಪ್ರತಿ ಕ್ಷಣದಲ್ಲಿ ಆನಂದದ ಅಭಿವೃದ್ಧಿ ಜಾಸ್ತಿ ಆಗ್ತಾರೆ. ನಿಂಗೆ ಇಷ್ಟು ಅಂತ ಪರ್ಸೆಂಟೇಜ್ ಇರ್ತದೆ, ನಿನ್ನ ಸ್ವರೂಪ ತಕ್ಕಂತೆ ಇಷ್ಟು ಆನಂದವನ್ನು ನೀನು ಮೋಕ್ಷದಲ್ಲಿ ಅನುಭವಿಸಬೇಕು ಅಂತಿದ್ರೆ ಅದಕ್ಕಿಂತಲೂ ಇಮ್ಮಡಿ ಮುಮ್ಮಡಿಯಾದ ಆನಂದವನ್ನು ಭಗವಂತ ನಿಂಗೆ ಕೊಡ್ತಾನೆ. ಯಾತ್ರಿಂದ ಗೊತ್ತಾ, ನೀನು ನನ್ನ ನಾಮ, ನಾರಾಯಣನ ನಾಮ, ನನ್ನ ಹೆಸರೇನದಲ್ಲ ಅದರಲ್ಲಿ 3ನೇ ಅಕ್ಷರ ನಾರಾಯ ಎಂಬ ಅಕ್ಷರವನ್ನು ಅಷ್ಟು ಅರ್ಥಾನುಸಂಧಾನ ಪೂರ್ವಕವಾಗಿ ವಿಶ್ವಾಸದಿಂದ ಪ್ರೇಮದಿಂದ ಹೇಳಿ ಯಾರು ಕಾಣ, ನಿಂಗೆ ಆನಂದದ ಮೋಕ್ಷದಲ್ಲಿ ಆನಂದದ ಉದ್ರೇಕ ಅಂತಂತಾನಂತ. ಎಂದು ವರ್ಣಿಸಲು ಎಲ್ಲ ಕಾಲದಲ್ಲಿ ಶ್ರೇಯಸ್ಸಿನಲ್ಲಿ ಆನಂದಕ್ಕೆ ಅಭಿವೃದ್ಧಿ. ಎಲ್ಲಿ ಭೂವಿಯೋ ನಾ ಎಂದದರ ಫಲವಾರು ಪೇಡುವರಯ್ಯ. ಹಾಗಾರಾಯ್ತು, ಇನ್ನು ಏನೇನು ಬರಬೇಕೆಲ್ಲ ಆಗೋದು. ಎಲ್ಲ ತರಹದ ಬಂಧನಗಳಿಂದ ನಾ ಎಂಬ ಒಂದು ಅಕ್ಷರದ ಉಚ್ಚಾರಣೆಯಿಂದ ಎಲ್ಲ ಬಂಧನದಿಂದ ಬಿಡುಗಡೆ. ನಾ ರಾ ಎಂಬುದರಿಂದ ರಾಯಪದ ಮೋಕ್ಷರೇ ಕೈ ಸಿಕ್ಕಿಬಿಡಿತು. ಯಕಾರ ಶಬ್ದದಿಂದ ಆನಂದದ ಉದ್ರೇಕ. ಎಲ್ಲಿ? ಮೋಕ್ಷದಲ್ಲಿ ಆನಂದದ ಉದ್ರೇಕ, ಇಲ್ಲಿ ಅಲ್ಲ, ಮೋಕ್ಷದಲ್ಲಿ ಆನಂದದ ಉದ್ರೇಕ. ಇನ್ನು ಹೊಂದಬೇಕಾದ್ದು ಏನೇನೇನಿಲ್ಲ, ಬಂಧನದಿಂದ ಬಿಡುಗಡೆ, ಮೋಕ್ಷದ ಪ್ರಾಪ್ತಿ, ಮೋಕ್ಷ ಸಾಮ್ರಾಜ್ಯದಲ್ಲಿ ವಿಚಿತ್ರವಾದ ಆನಂದದ ಅನುಭೂತಿ, 3 ಸಿಕ್ಕೋದು. ಇದರ ಮೇಲೆ ಬೇರೆ ಫಲ ಇಲ್ಲ. ಇದ್ರೆ ಹೇಳ್ತಿದ್ರು ವಿಜಯ, ಇಲ್ಲ. ಮತ್ತು ಹಾಗಾದ್ರೆ ಣ ಎಂಬ ಶಬ್ದ ಒಂದು ಅಕ್ಷರ ಉಳಿತಲ್ಲ, ನಾರಾಯಣ. ನಕಾರಕ್ಕೆ ಏನು ಹೇಳ್ತೀವಿ? ನಾ ಎಂದದರ ಫಲವಾರು ಪೇಳುವರಯ್ಯ ಭೂ ವ್ಯೋಮ ಪಾತಾಳದಲ್ಲಿ. ನಕಾರದಕ್ಕೆ ಏನು ಫಲ ಅಂತ ಯಾರಿಗೆ ಹೇಳಕ್ಕಾಗ್ತಾರೆ? ಎಲ್ಲಿ? ತ್ರಿಲೋಕದಲ್ಲಿ 3 ಲೋಕದಲ್ಲಿ ಯಾರಿಗೂ ಹೇಳಕ್ಕಾಗೋಲ್ಲ ಅಂತಾರೆ. ಭೂ ವ್ಯೋಮ ಪಾತಾಳದಲ್ಲಿ. ಎಷ್ಟು ಅದ್ಭುತವಾದ! ಭೂ ಅಂದ್ರೆ ಭೂಮಿ, ವ್ಯೋಮ ಅಂದ್ರೆ ಆಕಾಶ, ಪಾತಾಳ ಅಂದ್ರೆ ಕೆಳಗಿರತಕ್ಕಂಥದ್ದು. ಸೊ ತ್ರಿಲೋಕದಲ್ಲಿ ಕೂಡ ಭಗವಂತನ ನಾರಾಯಣ ನಾಮದಲ್ಲಿರುವ ಕೊನೆಯ ಅಕ್ಷರವಾದ ನಕಾರಕ್ಕೆ ಫಲ ಏನು ಅಂತ ಯಾರಿಗೂ ಹೇಳೋದು. ಅದ್ಭುತ. ರಾಯ ಮಹಿಶ್ವಾಸ ವಿಜಯ ವಿಠಲನ್ನ ಗಾಯನ ಮಾಲ್ಪನ ಮತಿಗೆ ನಮನು. ಈ ರೀತಿ ಅನುಸಂಧಾನ ಪೂರ್ವಕವಾಗಿ ಯಾರ್ಯಾರು ನಾರಾಯಣ ನಾಮ ಸಂಕೀರ್ತನ ಮಾಡ್ತಾರೋ ಅಂಥ ಮಹಾನುಭಾವರ ಮತಿಗೆ ನಾನು ನಮಸ್ಕಾರ ಮಾಡ್ತೀನಿ, ಅವರ ಬುದ್ಧಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಇದು ಭಗವಂತನ ನಾಮಕ್ಕಿರುವ ಪ್ರಾಶಸ್ತ್ಯ. ಇಷ್ಟು ಕೈವಲ್ಯವನ್ನು ಕರತಲಾಮಲಕ ಮಾಡಿಕೊಡ್ತಕ್ಕಂಥ ಭಗವಂತನ ನಾಮದ ಮಹಾತ್ಮ್ಯವನ್ನು ನಮಗೆ ತಿಳಿಸಬೇಕಾದ ಕಾರಣ ಪ್ರಸನ್ನ ವೆಂಕಟದಾಸ್ ಹೇಳಿದರು, ಅಯ್ಯ ಎಷ್ಟು ಕಷ್ಟಪಡ್ತೀಯಲ್ಲೋ, ಏನೇನೋ ಹೇಳ್ತಾ ಇದ್ದಿಲ್ಲ, ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ. ನಿಜವಾಗಿ ನಮ್ಮಪ್ಪರ ಕರುಣೆ ನಾವು ಎಷ್ಟು ಊಹ ಮಾಡಿದರೂ ಕಮ್ಮಿ. ಶ್ರೀನಿವಾಸನ ಕರುಣೆ ನಾವು ಎಷ್ಟು ಊಹ ಮಾಡಿದ್ವಿ. ಎಲ್ಲಿ ನಾವು ನಮಗೆ ಅವನಿಗೆ ಏನು ಈ ಪ್ರೇರಣೆ ಮಾಡಿದ, ಯಾಕೆ ಇದ್ರ ತಂದ ಆ ಕರುಣಾಮೂರ್ತಿ ಹರೇ ಶ್ರೀನಿವಾಸ ಅಂತ ನಾವು ಉಚ್ಚಾರ ಮಾಡುವಂತ ಮಾಡಿ, ಇವಾಗ ಲಾಡ್ಜುಗಳಿಗೆ ಕೂಡ ಹರೇ ಶ್ರೀನಿವಾಸ ಆಗ್ಬೋದು ಬಂತಲ್ಲ, ಹೌದಲ್ಲ? ಅದು ಲಾಡ್ಜಿಗಿಟ್ಟಾರಂತ ಪ್ರಶ್ನೆ ಅಲ್ಲ, ನಾನು ಹೇಳ್ತಾ ಇರೋದು. ಆದ್ರೆ ನೋಡಿದಾಗ ಜ್ಞಾಪಕ ಬರ್ತವೆ. ಎಲ್ಲಿ ನೋಡಿ ಗೋಡೆ ನೋಡಿದ್ರು ಶ್ರೀನಿವಾಸನ ನಾಮ ಸಂಕೀರ್ತನೆ ಜ್ಞಾಪಕ ಬರುವುದು. ಯಾರನ್ನ ಕಂಡ್ರು ಶ್ರೀನಿವಾಸ ಹರೇ ಶ್ರೀನಿವಾಸ ಅಂತಕ್ಕಂಥ ಒಂದು ರೂಪಕಲ್ಪನೆ ಅಂತಲ್ಲ. ಇದಕ್ಕೆ ಆ ಕರುಣಾಮೂರ್ತಿಯಾದ ಶ್ರೀನಿವಾಸನಿಗೆ ಎಷ್ಟು ಶರಣು ಅಂದರೂ ಕೂಡ ಕಮ್ಮಿ ಆಗ್ತದೆ. ಇಡೀ ಜೀವನದುದ್ದಕ್ಕೂ ನಾವು ಋಣಿಯಾಗಬೇಕು. ಅದ ಕಾರಣ ಪ್ರಸನ್ನ ವೆಂಕಟದಾಸರು ಆ ಶ್ರೀನಿವಾಸನ ನಾಮ ಅದ್ಭುತವಾದದ್ದು ಮಗು, ಅದನ್ನು ಬಿಡಬೇಡ, ಅದ್ರ ಗಟ್ಟಿ ಹಿಡ್ಕೋ, ಅದು ತಾರಕ, ಅದಕ್ಕಿರತಕ್ಕಂತಹ ಪವರ್ ಎಷ್ಟು ಅದನ್ನು ನಾನು ಮುಂದೆ ಚರಣದಲ್ಲಿ ಹೇಳ್ತೀನಿ. ಆ ಶ್ರೀನಿವಾಸ ನಾಮಕ್ಕಿರುವ ಪ್ರಾಶಸ್ತ್ಯ ಏನು, ಅದರದ್ದು ವ್ಯಕ್ತಿತ್ವ ಏನು ಎಂಬುದು ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಅದನ್ನು ಗಟ್ಟಿ ಹಿಡ್ಕೋ ಅಂತೇಳಿ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ಅದನ್ನು ಕಂಪಲ್ಸರಿ ಅಂತ ಹೇಳಲಿಕ್ಕಾಗಿ 40 ಬಾರಿ ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ, ಪ್ರತಿ ಚರಣದಲ್ಲಿ ಪ್ರತಿ ಪಾದದ ಕೊನೆಯಲ್ಲಿ ಶ್ರೀನಿವಾಸ ಶ್ರೀನಿವಾಸ, ಒಂದೊಂದು ಚರಣದಲ್ಲಿ 4 ಬಾರಿ, ಹೌದಲ್ವ? ಅದರಿಂದ ಅರ್ಥ ಏನು? 4 ಬಾರಿ ಚಿಂತೆ. ಒಂದು ಚರಣ ಒಂದ್ಸಲ ಅನಯ ನಿನ್ನವ ನಿನ್ನವ ಶ್ರೀನಿವಾಸ
ನಾನನ್ಯವ ನರಿಯೇನು ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. 4 ಬಾಲ್ ಎಂದರೆ ಒಂದೇ ಚರಣ ಅಂತೆ ಸ್ವಾಮಿ ನಂಗೆ ಸಾಕು. ಧರ್ಮಾರ್ಥ ಕಾಮ ಮೋಕ್ಷಗಳು ನಿಂಗೆ ಸಿಕ್ಕುವು 4 ಬಾರಿ, ಒಂದು ಚರಣಕ್ಕೆ 4. ಧರ್ಮ ಅರ್ಥ ಕಾಮ ಮೋಕ್ಷ ಸಿಕ್ಬಿಡ್ತೀನಿ ಕೈ ಕರತಲಾಮಲಕ. ಎಷ್ಟು ರೂಪಕಲ್ಪನೆ! ಯಾಕೆ 40 ಬಾರಿ ಯಾಕೆ ಮಾಡಿದ್ವಿ? ನಮಗಿರೋದೇ 40 ಬಂಧನಗಳು. ಇದರಿಂದ ಬಿಡುಗಡೆ ಆಗಬೇಕಾದ್ರೆ ನೀವೇನು ಮಾಡಬೇಕು? ಶ್ರೀನಿವಾಸನ ನಾಮ ಸಂಕೀರ್ತನ ಮಾಡಬೇಕು. ಯಾವುದು 40? ಯಾವುದು? ಮೊಟ್ಟ ಮೊದಲನೇ ಬಂಧನ ನಿಮಗೆ ಗೊತ್ತದ, ಲಿಂಗ ಸೇರಿನ ನಮ್ಮ ದೊಡ್ಡದಾದ ಬಂಧನ. ಆ ತ್ರಿಗುಣ, ಅದು ಹೇಗದ? ತ್ರಿಗುಣ 3 ಗುಣಗಳಿಂದ ಕೂಡಿದ್ದು. ಜ್ಞಾಪಕ ಇಟ್ಕೊಳ್ರಿ. ತ್ರಿಗುಣಾತ್ಮಕವಾದ ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದ ಲಿಂಗ ಶರೀರ ನಮಗೆ ಬಂಧಕ. ಅದು 3. ಈ 3 ದೊಡ್ಡದು ಮೊದಲು ನಮಗೆ ಟಚ್ ಆಗೋದಿದೆ. ಇದರಿಂದ 24 ಬಂದು ಸೇರ್ಕೊತಾವ. ಈ 3 ಗುಣಗಳಿಂದ ಏನು ಬರ್ತಾರೆ? ಹೌದು, 24 ತತ್ವಗಳ ನಿರ್ಮಾಣ ಆಗಿದ್ದು ಇದರಿಂದ. ಈ 3ರಿಂದ ಎಲ್ಲ ಕಲಬೆರಿಕೆ ಮಾಡಿದರೆ ಮಹತ್ತತ್ವದಿಂದ ಕೂಡ ಅವ್ಯಕ್ತ ತತ್ವದಿಂದ ಕೂಡ 24 ತತ್ವಗಳು ಅದೆಲ್ಲ ನಮ್ಮಲ್ಲಿ ತುಂಬಿಬಿಟ್ಟ ಸಾಮಾಗಂತೆ. ಈ ಪಿಂಡಾಂಡ 24 ತತ್ವಾತ್ಮಕವಾದದ್ದು. 3 ಮೊದಲನೇದು, 3 ದೆವ್ವಗಳು ಹಿಡ್ಕೊಂಡವು, 3 ಬಂದು ನಮಗೆ ಸಂಪರ್ಕ ಆದವು. 3 24 ಆಯ್ತದು. 24 ಆಗಿ ಇನ್ನ ಗಟ್ಟಿ ಹಿಡ್ಕೊಂತೀವಿ ನಮ್ಮನ್ನ. 3 24 ಎಷ್ಟಾಯ್ತಮ್ಮ? 27. ಓಕೆ, ಜ್ಞಾಪಿಟ್ಕೊಡ್ರಿ. 3ರ ಸಂಪರ್ಕದಿಂದ 24 ತತ್ವಗಳು ಬೆಳೆದು ದೊಡ್ಡ ಬಂಧಕವಾದವು. ಇದರಿಂದ ಅರಿಷಡ್ ವರ್ಗಗಳು ಶುರುವಾದವು. ಈ 24 ತತ್ವಗಳು ಬರೋವರೆಗೆ, ಅಂದರೆ ಈ ಪಿಂಡಾಂಡ ಬರೋವರೆಗೆ ನಿನಗೆ ಆ ಕಾಮ ಯಾವುದು, ಕ್ರೋಧ ಯಾವುದು, ಮೋಹ ಯಾವುದು, ಲೋಭ ಯಾವುದು ಎಲ್ಲ ಇಲ್ಲ. ಈ ಅರಿಷಡ್ ವರ್ಗಗಳೆಲ್ಲ ಕೂಡ ಈ 24 ತತ್ವಾತ್ಮಕವಾದ ಶರೀರದಿಂದ. 3ರಿಂದ 24, 24ರಿಂದ ಅರಿಷಡ್ ವರ್ಗಗಳ ಬಲೆಗೆ ನಾವು ಸಿಗಬಿದ್ದಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಅರಿಷಡ್ ವರ್ಗಗಳಿಂದ ಏನೇನು ಮಾಡಿದ್ವಿ ಅಂದರೆ ಪಂಚಮಹಾಪಾತಕಗಳನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಪಂಚಮಹಾಪಾತಕಗಳಿಂದ ಹುಟ್ಟು ಸಾವುಗಳೆಂಬ ಸೋಂಕೊಲೆಗೆ ನಾವು ಸಿಗಿಬಿದ್ವಿ. ಇದಿಷ್ಟು ದೂರ ಆಗಬೇಕಾದ್ರೆ ಶ್ರೀನಿವಾಸ 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 ಅನು 40 ಬಾರಿ ಶ್ರೀನಿವಾಸ ಅನು. ಈ 40ರ ಬಂಧನದಿಂದ ನೀವು ಬಿಡ. ಆಯ್ತಾ ಇಲ್ಲ? ಕರೆಕ್ಟ್ ಆಯ್ತಾ? 40 ಆಯ್ತಾ ಇಲ್ಲ? ಮೊದಲನೇದು ಯಾವುದು? ತ್ರಿಗುಣಗಳು, ಅದು 3. ಅದರಿಂದ ಬಂದಿದ್ದು 24 ತತ್ವಗಳು. 24 ತತ್ವಾತ್ಮಕವಾದ ಈ ಶರೀರ, ಇದೇ ಬಂಧಕ ನಮಗೆ. ಇದು ಹೋಗೋ ತನಕ ನಮಗೆ ಬಿಡುಗಡೆ ಇಲ್ಲ. ಸೊ 24 ತತ್ವಗಳು, 24 3 27. ಅದರಿಂದ ಬಂದಿದ್ದೇನು? ಅರಿಷಡ್ ವರ್ಗಗಳು 27 27 1 6 33. ಆಮೇಲೆ ಬಂದಿರತಕ್ಕಂಥದ್ದು ಪಂಚಮಹಾಪಾತಗಳು ಎಷ್ಟು? 5 ಎಷ್ಟು? 38. ಹುಟ್ಟೋದು ಸಾಯೋದು 24 ಹುಡ್ತಾ ಇರೋದು. ಇದರಿದೆ ಇಲ್ದಿದ್ರೆ ಹುಟ್ಟೋದೆಲ್ಲಿ ಬಂತು, ಸಾಯೋದೆಲ್ಲಿ ಬಂತೆ? ರಾಮಕಂಠ ಅಂತ ಹಾಯಾಗಿರ್ತೀವಿ ನಾವು. ಇಲ್ಲ, ಈ ಹುಟ್ಟು ಸಾವುಗಳಿಗೆ ಕಾರಣ ನಾವು ಮಾಡಿದ ಪಾಪಗಳು. ನಾವು ಪಾಪ ಮಾಡಕ್ಕೆ ಕಾರಣ ಅರಿಷಡ್ ವರ್ಗಗಳು. ನಮ್ಮಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತಾಡ್ತೀವಿ. ಅವು ಹೇಗೆ ಹುಟ್ಕೊಡ್ಬೋದು ಅಂದರೆ 24 ತತ್ವಗಳ ಪ್ರಭಾವದಿಂದ. ಆ 24 ತತ್ವಗಳು ಎಲ್ಲಿಂದ ಬಂದು ಅಂದರೆ ತ್ರಿಗುಣಗಳಿಂದ ಬಂದಿರತಕ್ಕಂಥ. ಸೊ ತ್ರಿಗುಣಾತ್ಮಕವಾದ ಲಿಂಗ ಶರೀರ, ಅದರಿಂದ 24 ತತ್ವಗಳ ತತ್ವಾತ್ಮಕವಾದ ಈ ಸ್ಥೂಲ ಶರೀರ, ತದ್ವಾರ ಅನಿರುದ್ಧ ಪ್ರದ್ಯುಮ್ನ 2 ಅನಿರುದ್ಧ ಶರೀರ ಕೂಡ ಇದರಲ್ಲಿ ಬಂದುಬಿಡುತ್ತೆ ಅಂಡರ್ಸ್ಟುಂಡ್ ಇದ್ದಾಗಲಕ್ಕ. ಅದರಿಂದ ಆಗಿರತಕ್ಕಂಥದ್ದು ಪಂಚಮಹಾಪಾತಕಗಳು, ಅರಿಷಡ್ ವರ್ಗಗಳು, ತದ್ವಾರ ಪಂಚಮಹಾಪಾತಕಗಳು, ತದ್ವಾರ ಆಗಿರತಕ್ಕಂಥದ್ದು ಹುಟ್ಟು ಸಾವುಗಳ ಸಂಕೋಲೆ. ಈ 40ರ ಬಂಧನದಿಂದ ನೀನು ಬಿಡುಗಡೆಯಾಗಬೇಕಾದ್ರೆ ಶ್ರೀನಿವಾಸ ನಾಮವನ್ನು ನಿರಂತರ ಚಿಂತನೆ ಮಾಡ್ತಾರೆ. ಅದು ಕಾರಣ 40 ಬಾರಿ ಹೇಳಿ. 40ರ ಬಂಧನದಿಂದ ನೀನು ಬಿಡುಗಡೆಯಾಗಬೇಕಾದ್ರೆ ನೀನೇನು ಮಾಡಬೇಕು? ಶ್ರೀನಿವಾಸ 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 ಅಂತ, ಹರೇ ಶ್ರೀನಿವಾಸ ಅಂತ ಕೂತ್ರೆ ನಿಂತರೆ ಎಡವಿದರೆ ಮಲಗಿದರೆ ಏನು ಮಾಡಿದ್ರು ಕೂಡ ನೀನು ಅಂತ ಇದ್ದರೆ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ, ಮನದೊಳ ಮನೆಯೊಳು ಕೆಲಸಗಳ ಮಾಡುತ್ತಲಿ, ಮೈ ತೊಳೆಯುವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ, ತಿಳಿಯ ತತ್ತನ್ನಾಮ ರೂಪವ ಬಳಿಯಲಿಪ್ಪನು ಒಂದರಕ್ಷಣ ಬಿಟ್ಟಗಲನವರ ಏನು ಮಾಡ್ತಾ ಇದ್ರು? ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಂದ್ಕೋತಿದ್ದರೆ, ಶ್ರೀನಿವಾಸ ನಾಮ ಸಂಕೀರ್ತನ ಮಾಡ್ತಾ ಇದ್ದೀನಿ ಅಂದರೆ 40ರ ಬಂಧನ ನನಗೆ ಸುಲಭವಾಗಿ ದಾಟಕ್ಕಾಗ್ತದೆ, ನಿನ್ನ ಜೀವನ ಧನ್ಯ ಆಗ್ತದೆ. ಅದ್ಭುತ. ಅದ ಕಾರಣನೇ ಮಾನ್ಯ ಪ್ರಸನ್ನ ವಿಜಯದಾಸರಕ್ಕಿಂತಲೂ ಒಂದು ಪ್ರಾಚೀನರು
ಸ್ವಲ್ಪ ಹಿಂದಿನವರು ಶ್ರೀನಿವಾಸನ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಹರಿದಾಸರ ಸಾಹಿತ್ಯದ ಪ್ರಪಂಚದಲ್ಲಿ ಹರಿದಾಸರ ಜೀವನವನ್ನೆಲ್ಲ ನಾವು ವಿಹಂಗಮ ದೃಷ್ಟಿಯಿಂದ ನೋಡಿದಾಗ ಸಾಕ್ಷಾತ್ ನೇರವಾಗಿ ಭಗವಂತನಿಂದ ಅಂಕಿತ ಪಡೆದ ಏಕೈಕ ವ್ಯಕ್ತಿ ಯಾರು ಅಂದರೆ ಪ್ರಸನ್ನ ವೆಂಕಟದಾಸ. ಅದು ಬಹಳ ಚಿಕ್ಕ ವಯಸ್ಸಿನಲ್ಲಿ, 16 ವಯಸ್ಸಿನಲ್ಲಿ ಪರಬ್ರಹ್ಮ ಶ್ರೀನಿವಾಸನಿಂದ ನಾಲಿಗೆ ಮೇಲೆ ಪ್ರಸನ್ನ ವೆಂಕಟ. ಮತ್ತೆ ಯತಿಗಳು ಬಿಟ್ಟು ಬಿಡಕ್ಕೆ ಮತ್ತೆ ನೀವು ಇಲ್ಲಿ ಗೃಹಸ್ಥಾಶ್ರಮಗಳು ಮಾತ್ರ ತಗೋಬೇಕು. ಗೃಹಸ್ಥಾಶ್ರಮ ಯತಿಗಳು ದಾಸರಾಜರು ಸಾಕ್ಷಾತ್ ಶ್ರೀಕೃಷ್ಣನೇ ಅಂಕಿತ ಕೊಡ್ತಾನೆ. ಅವರಿಗೆ ಸೂಚನೆ ಆಗಿಬಿಡ್ತದೆ, ನಿನಗೆ ಬೇರೆ ಅಂಕಿತ ಇಲ್ಲ, ಕೃಷ್ಣ ಎಂಬುದು ನಿಂಗೆ ಅಂಕಿತ ಅಂತೇಳಿ ಪರಬ್ರಹ್ಮ ಶ್ರೀನಿವಾಸನೇ ವ್ಯಾಸರಾಜರಿಗೆ ಕೃಷ್ಣ ಅಂಕಿತ ಕೊಟ್ಟ, ಹಯಗ್ರೀವ ರೂಪಿ ಭಗವಂತ ವಾದರಾಜರಿಗೆ ಹಯವದನ ಅಂತ ಕೊಟ್ಟ. ಹೀಗೆ ಯತಿಗಳಿಗೆಲ್ಲ ಭಗವಂತನಿಂದ ಅಂಕಿತ ಆಗಿರೋದು. ಯಾಕಂದ್ರೆ ನಮಗೆ ಚರಿತ್ರೆ ನೋಡಿದಾಗ ವರದೇಂದ್ರಿಗೆ ಅಂಕಿತ ಕೊಟ್ಟವರು ಯಾರು? ವ್ಯಾಸತತ್ವಜ್ಞರಿಗೆ ಅಂಕಿತ ಕೊಟ್ಟವರು ವ್ಯಾಸತತ್ವಜ್ಞರಿಗೆ ಯಾರು ಕೊಟ್ಟರು? ಗೋಪಾಲದಾಸರು ಕೊಟ್ಟರು? ವಿಜಯ ಯಾರು ಕೊಟ್ಟ? ಇಲ್ಲ. ಅವ್ರಿಗೆ ಯಾರು ಕೊಟ್ಟರು ಎಂಬುದು ಕೂಡ ಗೊತ್ತಿಲ್ಲ ನಮಗೆ. ನಿಜವಾಗಿ ಹೇಳ್ಬೇಕಾದ್ರೆ ಅದು ಕೇವಲ ಎಲ್ಲಿ ನಮಗೆ ಚರಿತ್ರೆಗೆ ನಿಲಿಕಿಲ್ಲ ಅಂತಂದ್ರೆ ಅರ್ಥ ಭಗವಂತನ ಪ್ರೇರಣೆ. ಭಗವಂತ ಸ್ವಪ್ನದಲ್ಲಿ ಸೂಚಿಸಿದನು ಅಥವಾ ಭಗವಂತ ನೇರವಾಗಿ ವ್ಯಾಸತತ್ವಜ್ಞರಿಗೆ ವಾಸುದೇವ ವಿಠಲ ಅಂತ ಕೊಟ್ಟನೋ ನಮಗೆ ಗೊತ್ತಿಲ್ಲ, ಚರಿತ್ರೆಗೆ ನಿಲ್ತಾ ಇಲ್ಲ. ಒಟ್ಟು ಯತಿಗಳಿಗೆಲ್ಲರಿಗೂ ಕೂಡ ಭಗವಂತನಿಂದ ಸಾಕ್ಷಾತ್ತಾಗಿ ಅಂಕಿತ ಪ್ರದಾನ. ಗೃಹಸ್ಥಾಶ್ರಮಗಳನ್ನು ಮಾತ್ರ ಚಿಂತನೆ ಮಾಡಿದಾಗ ಮೊದಲನೇ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ ಪ್ರಸನ್ನ ವೆಂಕಟದಾಸರು. ಕೇವಲ ತಮ್ಮ 16ನೇ ವಯಸ್ಸಿನಲ್ಲಿ ಶ್ರೀನಿವಾಸ ಪರಬ್ರಹ್ಮನಿಂದ ಅಂಕಿತ ಪಡ್ಕೊಂಡು ಆ ಅಂಕಿತ ಪ್ರದಾನ ಆದ ಕೂಡಲೇ ಅವರಿಗೆ ಸಾಕ್ಷಾತ್ ಶ್ರೀನಿವಾಸನ ದರ್ಶನ ಆಯ್ತಂತೆ. ದರ್ಶನ ಆದ ಕೂಡಲೇ ತಪ್ಪು ನೋಡದೆ ಬಂದೆಯ ನನ್ನಯ ತಂದೆ, ತಪ್ಪು ನೋಡದೆ ಬಂದೆಯ. ಇದನ್ನು ಹೇಳಿದ್ರೆ ಮುಕ್ತ ಅಯ್ಯೋ ರಮ, ಏನು ತಪ್ಪು ಮಾಡ್ಯಾರ ಅವ್ರದ್ದು, ಎಷ್ಟು ತಪ್ಪು ಮಾಡಿದ್ರೆ ಗೊತ್ತಿಲ್ಲ ಅವ್ರಿಗೆ. ಅವರು ಎಲ್ಲ ಜನ್ಮ ಜನ್ಮದ ನೆನೆಸ್ಕೋತಾರೆ, ಈಗಿನ ಜನ್ಮ ನೆನೆಸ್ಕೋಬೋದಲ್ಲ. ಆ ಭಗವಂತನ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಗಳಿಗೆ ಎಲ್ಲ ಏನು ಮಹಾರಾಯ ನಿನ್ನ ಕಾರುಣ್ಯ ಏನು, ಎಷ್ಟು ಜನ್ಮದ ತಪ್ಪು ನನ್ನಲ್ಲಿ ಕುಪ್ಪಿ ಕುಪ್ಪಿ ಬಿದ್ದಾವೆ, ಎಲ್ಲವನ್ನೂ ನೋಡದಲೆ ನನ್ನ ಹತ್ರ ಬಂದು ನನ್ನಂಥ ಸಣ್ಣವನಿಗೆ ಪ್ರಸನ್ನ ವೆಂಕಟ ಅಂತ ಅಂಕಿತ ಬರೆದು ನನ್ನನ್ನು ಉದ್ಧಾರ ಮಾಡಿದ ಅಂತೇಳಿ ಮೈಮರ್ತೆ ಹೇಳ್ತಾರೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಭಗವಂತನಿಂದ ಸಾಕ್ಷಾತ್ ಅಂಕಿತ ಪಡೆದ ಮಹಿತಾತ್ಮರು ಯಾರು ಅಂದರೆ ಪ್ರಸನ್ನ ವೆಂಕಟದ. ಸ್ವಪ್ನದಲ್ಲಿ ಮತ್ತೆ ನಂತರದಲ್ಲಿ ಪುರಂದರದಾಸರಿಗೆ ವ್ಯಾಸರಾಜರು ಕೊಟ್ಟರು, ಕನಕದಾಸರಿಗೆ ಸ್ವಲ್ಪ ಅದು ಲಿಟಿಗೇಷನ್, ಕನಕದಾಸರಿಗೆ ಅಂಕಿತ ಎಂಬುದೇನದಲ್ಲ. ಒಟ್ಟು ಒಂದು ಸತ್ಯ, ಕಾಗಿನೆಲೆಯಾದಿ ಕೇಶವ ಅಂತಕ್ಕಂಥ ಒಂದು ಅಂಕಿತದಿಂದ ಅವರು ಹಾಡು ಮಾಡಿದ್ದಾರಲ್ಲ, ಅದನ್ನು ಮಾತ್ರ ವ್ಯಾಸರಾಜರೇ ಕೊಟ್ಟಿದ್ದು, ಅದರಲ್ಲಿ ಸಂದೇಹ ಪಡಬೇಕಾಗಿದೆ. ನಂತರದಲ್ಲಿ ನಮಗೆ ಸ್ವಪ್ನದಲ್ಲಿ ವಿಜಯರಾಯರಿಗೆ ಸ್ವಪ್ನದಲ್ಲಿ ಆಗಿದೆ. ನೇರವಾಗಿ ಭಗವಂತನಿಂದ ಅಂಕಿತ ಪ್ರದಾನ ಆಗಿರೋದು ಅಂದರೆ ಪ್ರಸನ್ನ ವೆಂಕಟದಾಸರಿಗೆ. ಎಂಥ ಪುಣ್ಯಾತ್ಮ! ಆ ಶ್ರೀನಿವಾಸನ ಪರಮಾನುಗ್ರಹಕ್ಕೆ ಪಾತ್ರರಾದ ಪ್ರಸನ್ನ ವೆಂಕಟದಾಸರ ಆ ಕೃತಿಯ ಚಿಂತನೆ ಮತ್ತೆ ವಿಸ್ತಾರವಾಗಿ ಎಷ್ಟು ಸಾಧ್ಯ ಆಗ್ತದೆ. ನಾವು ಕಳೆದ ಬಾರಿ ಸೇಲಂನಲ್ಲಿ ಅಂದುಕೊಂಡಿವಲ್ಲ, ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಜೀವರೆಲ್ಲ ಸ್ವತಂತ್ರರು. ಮೊದಲನೇ ಚರಣದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ ನೋಡ್ರಿ. ನಾವೇನು ಹಿಂದೆ ಒಂದ್ಸಲ ನಮ್ಗೆ ಜ್ಞಾಪಕ ಬರಬೇಕಲ್ಲ, ಜ್ಞಾಪಕ ಬರ್ಲಿಕ್ಕೆ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ನನ್ನಿಂದ ನೀನು ಸೇವೆ ತಗೋಬೇಕು, ನನ್ನನ್ನು ನೀನು ದಾಸರನ್ನಾಗಿ ಮಾಡಿಕೋಬೇಕು, ನನ್ನಿಂದ ಕೆಲಸ ಮಾಡಿಸ್ಕೋಬೇಕು. ಯಾಕೆ ನಿಂಗೆ ಮಾಡಕ್ಕಿಲ್ಲ? ಇಲ್ಲ, ನಂಗೆ ಶಕ್ತಿ ಇಲ್ಲ. ಎನ್ನ ದುಡಿಸಿಕೋ, ನೀ ದುಡಿಸ್ಕೊಂಡ್ರೆ ಆಗ್ತದೆ. ನಾನು ದುಡಿತೀನಿ ಅಂತ ಆಗೋದಿಲ್ಲ. ನಾನು ಭಗವಂತನ ಪೂಜೆ ಮಾಡ್ತೀನಿ, ನಾನು ಭಗವಂತನ ಸೇವೆ ಮಾಡ್ತೀನಿ. ನೋ, ಅವನ ಮನಸ್ಸಿಗೆ ಬರಬೇಕು. ತನ್ನ ಸೇವೆಯನ್ನು ನಮ್ಮಿಂದ ತಗೋಬೇಕು ಅಂತ ಆ ಸತ್ಯ ಸಂಕಲ್ಪನೆಗೆ ಚಿಂತನೆ ಬಂದರೆ, ಆಲೋಚನೆ ಬಂದರೆ, ಆಗ ನಾವು ಅವರ ಸೇವೆ ಮಾಡ್ಲಿಕ್ಕೆ ಅರ್ಹರಾಗ್ತೀವಿ, ಅವನ ದಾಸರಾಗಲಿಕ್ಕೆ ಅರ್ಹರಾಗ್ತೀವಿ. ಇಲ್ಲದೆ ಇದ್ರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಅಲ್ಲೇ ಸ್ಪಷ್ಟ ಹೇಳ್ತಾರೆ, ನಾನು ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ. ಈಗ ನಿಮಗೆ ಪ್ರಶ್ನೆ ಬಂದಿರಬೇಕು, ನೀವೇನು ಮಾಡಬೇಕು? ನಾನು ಯಾಕೆ ಅದನ್ನು 2ನೇ ಲೈನ್ ಹೇಳಿದೆ, ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ? ಅಲ್ಲದೆ ಪಡೆದರೆ 2ನೇ ಲೈನು ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅಂತ 2ನೇ ಲೈನ್ ಜಂಪ್ ಆಗಿ ಅಲ್ಲೇನು ಮಾಡಿದ್ರಿ ನೀವು? ನೀವು ಸ್ವತಂತ್ರ, ನಾನು ಅಸ್ವತಂತ್ರ, ಅದ ಕಾರಣ ನನ್ನಿಂದ ಕೆಲಸ ಮಾಡಿಸ್ಕೋ. ನನ್ನ ಮೊದಲನೇ ಲೈನ್ ಏನು ಹೇಳ್ತಾರೆ? ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಅಂತಾರಲ್ಲ, ಅಲ್ಲಿ ಸ್ವಾತಂತ್ರ್ಯ ಅಪಾದ್ರ ಆಯ್ತಲ್ಲ. ಅಲ್ಲಿ ನಿನ್ನ ಕಾಲು ಗಟ್ಟಿ ಹಿಡ್ಕೊಂಡು ನಾನು ಬಿಡೋದಲ್ಲ, ಅದು ನೀನು ವೆಂಕಟರಮಣ ಕಾಲು ಹಿಡ್ಕೊಳ್ಳೋಕೆ ಅರ್ಹತೆ ಅದನ್ನ ನೀ ಹಿಡ್ಕೊತೀನಿ ಅಂತಂದ್ರೆ ಸಿಗ್ತಾವ ಆತನ ಕಾಲು? ಅಷ್ಟು ಸುಲಭನ? ಅಲ್ಲಿ ಸ್ವಾತಂತ್ರ್ಯ ಕಾಣಿಸ್ತಾನೆ ನಮಗೆ. ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಎಂಬ ಮೊದಲನೇ ಲೈನ್ನಲ್ಲೇ ಸ್ವಾತಂತ್ರ್ಯ ಕಾಣಿಸ್ತದೆ. 2ನೇ ಲೈನ್ನಲ್ಲಿ ನಮಗೆ ಸ್ಪಷ್ಟವಾಗಿ ವಾಚ್ಯವಾಗಿ ಏನು ಕಾಣಿಸ್ತದೆ? ನಾನು ಅಸ್ವತಂತ್ರ, ನೀನು ಸರ್ವತಂತ್ರ ಸ್ವತಂತ್ರ, ನೀನು ನನ್ನನ್ನು ಸೇವೆಗೆ ಇಟ್ಕೋಬೇಕು, ನನ್ನಿಂದ ಕೆಲಸ ಮಾಡಿಸ್ಕೋಬೇಕು, ಡ್ಯೂಟಿ ಮಾಡಿಸ್ಕೋಬೇಕು, ನನ್ನನ್ನು ಸಂಬಳಕ್ಕೆ ಇಟ್ಕೋಬೇಕು. ನಾನು ಅಂದುಕೋತೀನಿ ಈ ಚರಣನೆ ಅದನ್ನು ಬರೆದಿನಿ ಕೂಡ, ಶ್ರೀನಿವಾಸ ಬರೆಸಿದ್ದಾನೆ. ಇದೇ ಮುಂದೆ ವೇಣುಗೋಪಾಲ ದಾಸರಿಗೆ
ಸಂಬಾಳಕ್ಕಿಟ್ಟುಕೊಳ್ಳೋ ಎಂಬ ಹಾಡಿಗೆ ಸ್ಫೂರ್ತಿ ಬಂದಿರಬೇಕು. ಪ್ರಸನ್ನ ವೆಂಕಟದಾಸರ ಈ ಕೀರ್ತನೆ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ, ಈ ಎರಡು ಲೈನು ತಿಂಗಳವನಲ್ಲ ಶ್ರೀನಿವಾಸ, ವತ್ಸರಂಗಳವನಲ್ಲ ಶ್ರೀನಿವಾಸ, ರಾಜಂಗಳ ಸವಡಿಪೆ ಶ್ರೀನಿವಾಸ, ಈ ಚರಣ ಮತ್ತು ಮೊದಲನೇ ಚರಣದ ಎರಡು ಲೈನ್, ಒಟ್ಟು 6 ಚರಣ ಲೈನ್ಗಳು ಏನವಲ್ಲ, ಇದು ಮುಂದೆ ವಿಜಯದಾಸರ ಸಾಕ್ಷಾತ್ ಶಿಷ್ಯರಾದ ಪಂಗನಾಮ ತಿಮ್ಮಣ್ಣದಾಸರು ಆದವಾನಿಯ ಮಹಾನ್ ಚೇತನ ಆ ವ್ಯಕ್ತಿ ಸಂಬಳಕ್ಕಿಟ್ಟುಕೊಳ್ಳುವ ಹಾಡು ಮಾಡಕ್ಕೆ ಕಾರಣ ಆಗಿರಬೇಕು ಅಂತ ನನ್ನ ಚಿಂತನೆ ಅಷ್ಟೇ. ನೋಡ್ತಾ ಇರ್ತಾರೆ ಜ್ಞಾನಿಗಳು, ನೋಡಿದಾಗ ನಮ್ಮ ಗುರುಗಳು ಪ್ರಸನ್ನ ವೆಂಕಟದಾಸರು ಅದ್ಭುತ ಮಾಡಿದ್ದಾರೆ, ಇದನ್ನು ನಾವು ತಗೋಬೇಕು. ಇದನ್ನು ನನಗನ್ನಿಸ್ತದೆ ಅದು ಪ್ರಸನ್ನ ವೆಂಕಟದಾಸರ ಈ ಕೀರ್ತನೆಯ ಈ 6 ಲೈನ್ಗಳು ಸೂತ್ರಗಳಾದರೆ ಅದರ ವ್ಯಾಖ್ಯಾನ, ಅದರ ಕಾಮೆಂಟ್ರಿ, ಅದರ ಭಾಷ್ಯ ಯಾವುದು ಅಂದರೆ ಸಂಬಾಳಕ್ಕಿಟ್ಟುಕೊಳ್ಳು ನಿನ್ನ ಹಂಬಾಲದಲ್ಲಿರು ಎಂಬ ಹಾಡಾಗ್ತದೆ. ಮತ್ತೆ ಹೇಗಿದು ಬಿಡನೋ ನಿನ್ನಂಗಿರಿ ಎಂಬ ಮೊದಲನೇ ಲೈನ್ನಲ್ಲೇನೋ ಸ್ವಾತಂತ್ರ್ಯ ಕಾಣಿಸ್ತದೆ. ಇಲ್ಲ, ಸ್ವಾತಂತ್ರ್ಯ ಇಲ್ಲ. ನಾವು ಅದನ್ನು ಸ್ವಲ್ಪ ಡೀಪ್ ಆಗಿ ಹೋಗಬೇಕು. ಡೀಪ್ ಆಗಿ ಹೋದಾಗ ಅದ್ಭುತವಾದ ಸುಂದರ ರೂಪಕಲ್ಪನೆ ಸಿಗ್ತದೆ. ಅದನ್ನು ನಾಳೆ ನಾವು ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಮಾತಾಡು ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಕೊಳ್ಳೆ ಮೈಕ್ ಕೊಳ್ಳೆ ಅಲ್ಲಿಗೆ. ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕಿಟ್ಟುಕೊಳ್ಳೋ ಸಂಬಳಕ್ಕಿಟ್ಟುಕೋ ನಿನ್ ಹಂಬಲದಲ್ಲಿರ, ಸಂಬಳಕ್ಕಿಟ್ಟುಕೋ ನಿನ್ ಹಂಬಲದಲ್ಲಿರ, ಬೇಕೆಂಬುದೇ ನನಗೆ ತುಂಬಿ ತುಳುಕುತ್ತಿದೆ, ಬೇಕೆಂಬುದೇ ನನಗೆ ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳು ಅರಕವಡಿ ಒಲ್ಲೆ ಸಂಬಳ, ಅರಕವಡಿ ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ, ನಿನ್ನ ಹೆಸರು ಹೇಳಿ ಪರಟಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು, ಪರಟಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು, ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ, ಸಂಬಳ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳೋ ಮಧ್ವಾರಾಯರ ಮನೆಯೋಳು ಅನುಗಾಲ ಇದ್ದೇ ಕೇಳಿಕೋ ಗುಣಗಳ, ಮಧ್ವಾರಾಯರ ಮನೆಯೋಳು ಪ್ರದ್ಯುಮ್ನ ಈ ಊರಿನ ಬುದ್ಧಿಗೆ ಬಂದರೆ, ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ, ಇದ್ದಾರೆ ಇರಲಿ ಎಂಬುದಿದ್ದಾರೆ ಈ ಕ್ಷಣ, ಸಂಬಳ ಸಂಬಳಕ್ಕಿಟ್ಟುಕೊಳ್ಳು ಕೃಷ್ಣ ಕೃಪಾಳು, ಸಂಬಳಕ್ಕಿಟ್ಟುಕೊಳ್ಳು ಬಲು ಮಂದಿ ನಾನ್ ನೋಡಿದೆ, ನಿನ್ನಂಥವರ ಎಲ್ಲಿ ನಾನು ನೋಡಲಿಲ್ಲ, ಬಲು ಮಂದಿ ನಿನ್ನಂಥವರ ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ, ಕೂಲಿ ಬಂದಾಗ್ಯೂ ರಾಜ್ಯವಾಳಿದಂತೆ, ಕೂಲಿ ಬಂದ
ರಾಜ್ಯವಾಳಿದಂತೆ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಳಕ್ಕಿಟ್ಟುಕೋ ನಿನ್ನಂಬಾಲದಲ್ಲಿ ಬೇಕೆಂಬುದೇ ನನಗೆ ತುಂಬಿ ತುಳುಕುದೆ ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಳಕ್ಕಿಟ್ಟುಕೊಳ್ಳೋ ಈ ಹಾಡು ಮಾತ್ರ ಕಂಪಲ್ಸರಿ ಹೀಗೆ ಹೇಳಬೇಕು. ಬೇರೆ ಹಾಡುಗಳು ಎಲ್ಲ ಹಾಡು ನಮ್ಮ ಭಜನಾಗ ಏನು ಮಾಡ್ತಾರೆ ಅಂದರೆ ಪ್ರತಿ ಹಾಡನ್ನು ಲಾಸ್ಟಿಗೆ ಸ್ವೀಡ ತಾಳ ಡಬ ಹೊಡೆದಿರ್ತಾರೆ ಕೂತ್ಕೊಂಡು. ಎಲ್ಲ ಹಾಡುಗಳು ಹೊಡಿಬೇಕಾಗಿಲ್ಲ, ಈ ಹಾಡು ಮಾತ್ರ ಕಂಪಲ್ಸರಿ. ಯಾಕಂದರೆ ಸಂಬಳಕ್ಕೆ ಇಟ್ಕೋತೇಳಿ ರಿಪೇ ಹತ್ತಬೇಕು. ನಾವು ರಿಪೇ ಹತ್ತಿದ್ರೆ ನೀವು ಅವ್ರಿಗೆ ಕೇಳೋದಲ್ಲ, ಭಾಳ ಡೇಂಜರ್ ಮನುಷ್ಯ. ಅವನು ದೂರ ಬಿಡ್ಲಕ್ಕೆ ಭಾಳ ತಪ್ಪಿಸಿಕೊಳ್ಳಕ್ಕೆ ರೆಡಿಯಾಗಿರ್ತಾನೆ. ಅವನ್ನ ನಾವು ಗಟ್ಟಿಗಿಡ್ಕೋಬೇಕಾದ್ರೆ ಅವನ್ನ ಬೆನ್ನು ಒಡಲ ನೆಳದಲ್ಲಿ ಅವನು ನಮ್ಮಿಂದ ತಿರುಗುತ್ತಂತೆ ನಾವು ಅವನಿಂದ ತಿರುಗಬೇಕು, ಗಟ್ಟಿಗೆ ಹಿಡ್ಕೋಬೇಕು. ನಿನ್ನವ ಶ್ರೀನಿವಾಸ ನಾನನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆದು